ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತಿರುಪತಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ತಿರುಪತಿಗೆ ಹೋಗ್ಬಿಟ್ಟು ಬಂದು 1 ಮಂತ್ ಮೇಲೆ ಆಯಿತು. ಸೊ ಆಗಲೇ ಮಾಡಬೇಕಿತ್ತು ವಿಡಿಯೋ, ಬಟ್ ಫಾರ್ ಸಮ್ ರೀಸನ್ಸ್ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ತುಂಬಾ ಫ್ರೀ ಇದ್ದೆ. ಸೊ ಲೆಟ್ಸ್ ಡೂ ಇಟ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಸೊ ಫಸ್ಟಿಗೆ ತಿರುಪತಿ ಅಂತ ಅಂದರೆ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಟ್ರಿಪ್ ನನಗೆ. ಬಿಕಾಸ್ ನಾನು ಯಾವತ್ತೂ ತಿರುಪತಿಗೆ ಹೋದೋಳಲ್ಲ. ಚಿಕ್ಕ ವಯಸ್ಸಲ್ಲಿ ಕೂಡ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದು ನನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದರೆ ನಂಗೆ ವರ್ಡ್ಸ್ ಸಿಗೋಲ್ಲ. ಸೊ 25 ಇಯರ್ಸು ಬೇಕಾಯಿತು ನಾನು ತಿರುಪತಿಗೆ ಹೋಗೋಕ್ಕೆ. ಸೊ ಎಷ್ಟೊಂದು ವರ್ಷಗಳಿಂದ ಪ್ಲ್ಯಾನ್ ಮಾಡಿ ಆಗಿರಲಿಲ್ಲ ಹೋಗೋಕ್ಕೆ. ಸೊ ಫೈನಲಿ ಹೋಗ್ಬಿಟ್ಟು ಬಂದೆ ನಾನು ತಿರುಪತಿಗೆ. ನೀವು ಅಂದ್ಕೊಳ್ಬೋದು ಏನು ಇಷ್ಟು ಲೇಟ್ ಹೋಗಿರೋದೇ ಇವಾಗ ವೀಡಿಯೋ ಮಾಡ್ತಾ ಇದ್ದಾಳೆ, ಏನು ಹೇಳ್ಬೋದು ಈ ವ್ಲಾಗಲ್ಲಿ ಅಂತ. ಟ್ರಸ್ಟ್ ಮೀ, ಎಕ್ಸ್ಪೀರಿಯನ್ಸ್ ನಿಜಕ್ಕೂ ನನಗೆ 1 ಮಂತ್ ಆಯಿತು ನಾನು ಹೋಗ್ಬಿಟ್ಟು ಬಂದು ಅಂತ ಇದುವರೆಗೂ ಫೀಲ್ ಆಗಿಲ್ಲ. ಇನ್ನು ನಿನ್ನೆ ಮೊನ್ನೆ ಹೋಗಿ ಬಂದು ಆ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗಿದೆ ನನಗೆ. ಸೊ ಒಂದು ಮೂಮೆಂಟ್ಸ್ ಕೂಡ ನಾನು ಇನ್ನೂ ಮರ್ತಿಲ್ಲ ಏನೇನಾಯಿತು ತಿರುಪತಿಯಲ್ಲಿ ಅಂತ. ಸೊ ನನ್ನೇನು ಏನೇನಾಯಿತು ಆ್ಯಕ್ಚುಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತ ಅನಿಸ್ತು ನನಗಂತೂ. ಏನು ಅಂತ ಹೇಳ್ತೀನಿ ಮುಂದಕ್ಕೆ. ಸೊ ಲೆಟ್ಸ್ ಫಸ್ಟು ಸ್ಟಾರ್ಟಿಂಗಿಂದ ಹೋಗೋಣ. ನಾವಂತೂ ಬಜೆಟ್ ಟ್ರಿಪ್ ಅಂತ ಅಂದ್ಕೊಂಡೆ ನಾವು ತಿರುಪತಿನ ಪ್ಲ್ಯಾನ್ ಮಾಡಿದ್ದು. ಸೊ ನಾನು ನನ್ನ ಕಲೀಗ್, ಆ್ಯಕ್ಚುಲಿ ಅವರೇ ಮೇನ್ ರೀಸನ್ ನಾನು ತಿರುಪತಿಗೆ ಹೋಗಿದ್ದು. ಬಿಕಾಸ್ ಅವರೇ ನನ್ನ ಇನ್ವೈಟ್ ಮಾಡಿದ್ದು ಹೋಗೋಣ ತಿರುಪತಿಗೆ ಅಂತ ಅಂದ್ಬಿಟ್ಟು. ಸೊ ನಾವು ತಿರುಪತಿಗೆ ಪ್ಲ್ಯಾನ್ ಮಾಡಿದಾಗ ಡಿಸೆಂಬರ್ 2025 ಆವಾಗ ನನಗೆ ಕೇಳಿದವರು ಲೆಟ್ಸ್ ಗೋ ತಿರುಪತಿ ಅಂತ. ನಾನು ಓಕೆ. ಸೊ ಮುಂಚೆನೇ ಬುಕ್ ಮಾಡಬೇಕು ಅಂತೆಲ್ಲ ಇದೆ ಅದು. ಸೊ ಅದೆಲ್ಲ ನನಗಷ್ಟು ಗೊತ್ತಿರಲಿಲ್ಲ. ಸೊ ಅವರಾದರೆ ಅವ್ರು ಹೆಂಗಂದ್ರೆ ಅವಾಗವಾಗ ಹೋಗ್ತಾನೇ ಇರ್ತಾರೆ ಅವರು. ಸೊ ಆಯಿತು. ಫಸ್ಟು ನಮ್ಮಪ್ಪ ಅಮ್ಮಂಗೂ ಅಲ್ಲಿ ಹೋಗೋಕ್ಕೆ ಇಷ್ಟ. ಬಟ್ ನಾನು ಮುಂಚೆ ಪ್ಲ್ಯಾನ್ ಮಾಡಿದೆ, ಬಟ್ ಅದು ಡಿಂಟ್ ವರ್ಕ್. ಸೊ ನಾನು ಅಂದ್ಕೊಂಡೆ ಫಸ್ಟು ನಾನು ಇವ್ರ ಜೊತೆ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಆಮೇಲೆ ಲೆಟ್ಸ್ ಟೇಕ್ ಮೈ ಪೇರೆಂಟ್ಸ್ ಅಂತ ಅಂದ್ಕೊಂಡು ಹೋಗಿದ್ದು. ಡಿಸೆಂಬರಲ್ಲಿ ಕೇಳಿದ್ರು. ಅದು ಆ್ಯಕ್ಚುಲಿ ನಾವು ಮಾರ್ಚಲ್ಲಿ ಪ್ಲ್ಯಾನ್ ಮಾಡಿದ್ರಿಂದ ಡಿಸೆಂಬರಲ್ಲೇ ಬುಕ್ ಮಾಡಬೇಕಿತ್ತು. ನಾನು ಖಂಡಿತವಾಗ್ಲೂ ಇದನ್ನು ಎಲ್ಲರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಬುಕ್ ಮಾಡ್ಕೊಂಡು ಹೋಗಿ 300 ರೂಪೀಸ್ ಏನು ಟಿಕೆಟ್ ಇರುತ್ತೆ, ದಯವಿಟ್ಟು ಅದನ್ನು ತೊಗೊಂಡು ಹೋಗಿ. ಇಲ್ಲ ಅಂದರೆ ನಾರ್ಮಲ್ ಕ್ಯೂ, ಇಲ್ಲ ನೀವು ನಾರ್ಮಲ್ ದರ್ಶನಕ್ಕೆ ಹೋಗ್ತೀರಾ ಅಂದರೆ ತುಂಬಾ ಕಷ್ಟ, ತುಂಬಾ ವೆಯ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ನಾನು ಹೋದಾಗಲೇ ಅಲ್ಲಿ ಆ್ಯಕ್ಚುಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಎಷ್ಟು ಜನ ದರ್ಶನ ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಐ ಡೋಂಟ್ ನೋ, ಲ್ಯಾಕ್ಸ್ ಆಫ್ ಪೀಪಲ್. ಆಮೇಲೆ ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ರು ಆ್ಯಕ್ಚುಲಿ. ಓಕೆ, ನಾನು ತುಂಬ ಮುಂದೆ ಹೋಗ್ಬಿಟ್ಟೆ. ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ತೀನಿ. ಸ್ಟಾರ್ಟಿಂಗಿಂದ ಆ್ಯಕ್ಚುಲಿ ನನ್ನ ಹತ್ರ ಏನೂ ಸ್ಕ್ರಿಪ್ಟ್ಸ್ ಇಲ್ಲ, ಏನು ಪಾಯಿಂಟ್ಸ್ ಮಾತಾಡಬೇಕು ಅನ್ನೋದೇನೂ ಇಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ನನ್ನ ಫ್ಲೋಲ್ಲಿ ಏನೇನು ಬರ್ತಾರೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ನಾವು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಏನೋ ಎಂಟ್ರಿ ಟಿಕೆಟ್ಸು 300 ರೂಪೀಸ್ ಅನ್ಸುತ್ತೆ, 300 ರೂಪೀಸು ಒಬ್ಬರಿಗೆ. ಸೊ ಅದನ್ನು ನಾವು ಡಿಸೆಂಬರ್ ಮಂತಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಮುಂಚೆ ಏನಿತ್ತು ಅಂದರೆ ನೀವು ತಿರುಪತಿಗೆ ಹೋಗಬೇಕು ಅಂದರೆ ಐ ಥಿಂಕ್ 3 ಮಂತ್ಸ್ ಬಿಫೋರು ಅವರು ಏನೋ ಟಿಕೆಟ್ಸ್ ಎಲ್ಲ ತೊಗೊಳಕ್ಕೆ ಅಲೋ ಮಾಡ್ತಾರೆ. ಇಟ್ ವಿಲ್ ಬಿ 24th ಅನಿಸುತ್ತೆ, 24th or 23rd, ಐ ಆಮ್ ಕನ್ಫ್ಯೂಸ್ಡ್. ಆಯಿತಾ, ಎವ್ರಿ ಮಂತ್ 23rd or 24th ಅವರು ಅವರ ವೆಬ್ಸೈಟಲ್ಲಿ ಓಪನ್ ಮಾಡೋಕ್ಕೆ ಬಿಡ್ತಾರೆ, ಲೈಕ್ ಬುಕ್ ಮಾಡ್ಕೊಳ್ಳೋಕೆ ಬಿಡ್ತಾರೆ. ಸೊ ಅಟ್ ದಟ್ ಟೈಮ್ ಏನಿತ್ತು ಅಂತ ಅಂದರೆ ಲೆಟ್ಸ್ ಟೇಕ್ ಎಕ್ಸಾಂಪಲ್ 24th ಅವರು ಓಪನಿಂಗ್ ಲೈಕ್ ಟಿಕೆಟ್ಸ್ ಎಲ್ಲ ಬಿಡ್ತಾರೆ ಅಂದರೆ ಅವತ್ತು ನಾವು ಎಂಟ್ರಿ ಟಿಕೆಟ್ನ, ದೇವಸ್ಥಾನದ್ದು VIP ಟಿಕೆಟ್ಸ್ನ ನಾವು ತೊಗೊಳ್ಬೇಕಿತ್ತು. ಅದಾದಮೇಲೆ ಐ ಡೋಂಟ್ ರಿಮೆಂಬರ್, ಅದಾದಮೇಲೆ ಈ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಳೋಕ್ಕೆ ಬಿಡ್ತಾಯಿದ್ರು. ಅದೇ ಇದ್ದಿದ್ದು. ಸೊ ನಾವು ಬುಕ್ ಮಾಡೋ ಟೈಮಲ್ಲಿ ಅದು ಫುಲ್ ಚೇಂಜ್ ಆಗಿತ್ತು.
ಅದು ಫುಲ್ ಚೇಂಜ್ ಆಗಿತ್ತು. ಏನಾಗಿತ್ತು ಅಂದರೆ ನಾವು VIP ಟಿಕೆಟ್ ಐ ಮೀನ್ 300 ರುಪೀಸ್ ಟಿಕೆಟ್ ಏನಿದೆ ಅದನ್ನು ತಗೊಳ್ಳೋ ದಿನ ಅದು 10 o'clock ಓಪನ್ ಮಾಡ್ತಾರೆ ಅವರು ವೆಬ್ಸೈಟಲ್ಲಿ. 3 o'clock ರೂಮ್ಸ್ ಬುಕ್ ಮಾಡ್ಕೊಳ್ಳೋಕ್ಕೆ ಓಪನ್ ಮಾಡ್ತಾರೆ. ಅದು ನಮಗೆ ಗೊತ್ತಿರಲಿಲ್ಲ. ಸೊ ವಿ ಥಾಟ್ ನೆಕ್ಸ್ಟ್ ಯಾವಾಗಾದರೂ ಬಿಡ್ತಾರೆ ಅಂದ್ಕೊಂಡು ನಾವು ರೂಮ್ಸೇ ಬುಕ್ ಮಾಡಲಿಲ್ಲ. ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಯಿತು. ದಿನ ಅಂದರೆ ಸ್ವಲ್ಪ ದಿನ ಆದಮೇಲೆ ನಮಗೆ ಗೊತ್ತಾಯಿತು. ಸೊ ಸೇಮ್ ಡೇನೇ ಅವರು ರೂಮ್ಸ್ ಕೂಡ ಬುಕ್ ಮಾಡೋಕ್ಕೆ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಗೊತ್ತಾದ್ಮೇಲೆ ಓಕೆ, ಅವರು ಯೂಶ್ವಲಿ ಯಾವಾಗಲೂ ಹೋಗ್ತಾ ಇದ್ದ ಅವರೇ ನಮ್ಮ ಜೊತೆ ಬಂದಿದ್ದು. ಸೊ ಹೋಗಿ ಇಟ್ಸ್ ಓಕೆ, ಅಲ್ಲೂ ಹೋಗಿನೂ ತೊಗೊಳ್ಬೋದು ನಾವು, ಬಟ್ ಸ್ವಲ್ಪ ಟೈಮ್ ತೊಗೊಳ್ತಾರೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ ನಮಗೆ ಅವರು ರೂಮ್ಸ್ ಎಲ್ಲ ಅಲೋಟ್ ಮಾಡೋಕ್ಕೆ. ಬಟ್ ವಿ ಕ್ಯಾನ್ ಗೋ ಆ್ಯಂಡ್ ಟೇಕ್ ಅಲ್ಲೇ ಡೈರೆಕ್ಟಾಗಿ ಅಂತ. ಐ ವಾಸ್ ಲೈಕ್, ನಾನು ಫುಲ್ ಚಿಲ್ಲಾಗಿದ್ದೆ. ಬಿಕಾಸ್ ಅವ್ರಿಗೇನದು ಫಸ್ಟ್ ಟೈಮ್ ಇರಲಿಲ್ಲ, ನನಗಷ್ಟೇ ಅದು ಫಸ್ಟ್ ಟೈಮ್ ಇತ್ತು. ಸೊ ಐ ವಾಸ್ ಲೈಕ್ ಚಿಲ್, ನೀವು ಇದ್ದೀರಲ್ಲ ಬಿಡಿ, ಎಲ್ಲ ನೋಡ್ಕೊತೀರ, ನನಗೇನು ಟೆನ್ಷನ್ ಇಲ್ಲ ಅನ್ನೋ ಥರನೇ ಇತ್ತು. ಆ್ಯಂಡ್ ಆ ವಿಷಯದಲ್ಲೇ ನಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಆಗಿದ್ದು ತಿರುಪತಿಯಲ್ಲಿ, ಹೇಳ್ತೀನಿ ಎಲ್ಲನೂ. ಸೊ ಆಯಿತಾ, ಬುಕ್ಕೆಲ್ಲ ಮಾಡ್ಕೊಂಡ್ವಿ. ಐ ಮೀನ್ ಇದು ಟ್ರೈನ್, ನೆಕ್ಸ್ಟು ಟ್ರೈನ್ ಇದ್ದಿದ್ದು. ಟ್ರೈನು ಐ ಥಿಂಕ್ ಜಾನ್ವರಿಯಲ್ಲಿ ಬುಕ್ ಮಾಡಿಕೊಂಡೆ ನಾನು. ಜಾನ್ವರಿ ಫಸ್ಟ್ ವೀಕಲ್ಲಿ. ಅಯ್ಯೋ, ಆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡೋದು ಇಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಯಾವಾಗಲೂ ವೆಯ್ಟ್ ಲಿಸ್ಟಲ್ಲೇ ಇರುತ್ತೆ ಅದು. ಯಾವುದೇ ಡೆಸ್ಟಿನೇಷನ್ ಟ್ರೈನ್ನ ನೀವು ಚೆಕ್ ಮಾಡಿ ಯಾವಾಗಲೂ ವೆಯ್ಟ್ ಲಿಸ್ಟಲ್ಲೇ ಇರುತ್ತೆ. ಸೊ ನಾನು ಫುಲ್ಲು ವೆಯ್ಟ್ ಮಾಡಿ ರಿಮೈಂಡರೆಲ್ಲ ಹಾಕ್ಕೊಂಡು ನಾನು ಆ ತಿರುಪತಿ ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಿದ್ದು. ಸೊ ಅದು ಸಾರ್ಟೆಡ್ ಆಗಿತ್ತು. ಟ್ರಾವೆಲ್ ಕೂಡ ಟೂ ವೇ ಕೂಡ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ವೆರಿ ಸಾರ್ಟೆಡ್ ಟ್ರಾವೆಲ್ಲು. ನಮ್ಮ ಎಂಟ್ರಿ ಟಿಕೆಟ್ಸ್ ಕೂಡ ರೆಡಿ ಇತ್ತು. ಎಂಟ್ರಿ ಟಿಕೆಟ್ಸ್ ಅಂದರೆ 300 ರುಪೀಸ್ ಟಿಕೆಟ್ಸು, ಅದು ರೆಡಿ ಇತ್ತು. ಏನಿಲ್ಲಪ್ಪ, ಎಲ್ಲ ಸಾರ್ಟೆಡು, ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಅಲ್ಲಿ ರೂಮ್ಸು 100 ರುಪೀಸಿಂದ ಸಿಗುತ್ತೆ ನನಗೆ. ಅದು ಆ್ಯಕ್ಚುಲಿ ತಿರುಮಲ ಅವ್ರದ್ದೇ ರೂಮ್ಸ್ ಇರೋದು ಅದು. ಆ್ಯಂಡ್ ತಿರುಮಲ ಅಲ್ಲಿ ಯು ಡೋಂಟ್ ಫೈಂಡ್ ಎನಿ ಪ್ರೈವೇಟ್ ರೂಮ್ಸು, ಎಲ್ಲನೂ ತಿರುಮಲ ಅವ್ರದ್ದೇ ಇರುತ್ತೆ. ಸೊ ನೀವು ಬುಕ್ ಮಾಡಿಕೊಂಡ್ರೆ ಬೆಟರ್, ಮುಂಚೆನೇ ಬುಕ್ ಮಾಡ್ಕೊಳ್ಳೋದು. ಬಿಕಾಸ್ ನೀವು ಅಲ್ಲಿ ಹೋಗ್ಬಿಟ್ಟು ಏನೋ ಆ ತಿರುಮಲ ರೂಮ್ಸು ನಿಮಗೆ ಸಿಗಲಿಲ್ಲ ಅಂದರೆ ನಮಗೇನಾಯಿತು ಅದನ್ನು ಹೇಳ್ತೀನಿ ಮುಂದೆ. ಸೊ ಪ್ರೈವೇಟ್ ರೂಮ್ಸ್ ಅಂತೂ ಇರೋದಿಲ್ಲ ತಿರುಮಲ ಅಲ್ಲಿ, ನೀವು ತಿರುಪತಿಗೆ ಬಂದರೆ ರೂಮ್ ಬುಕ್ ಮಾಡ್ಕೊಬೇಕಾಗತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಸಾರ್ಟೆಡ್ ನಮ್ಮದು ಟ್ರೈನ್ ಟಿಕೆಟ್ಸ್ ಬುಕ್ ಆಗಿತ್ತು. ಆ್ಯಂಡ್ ಟ್ರೈನ್ ಟಿಕೆಟ್ಸ್ ಆಲ್ಸೋ ವೆರಿ ಚೀಪ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಎಷ್ಟು ಐ ಥಿಂಕ್ 260 ಅನಿಸುತ್ತೆ ಬ್ಯಾಂಗ್ಳೂರಿಂದ ತಿರುಪತಿಗೆ, ಅಷ್ಟೇ ನೋಡಿ. 500 ರುಪೀಸಲ್ಲಿ ಹೋಗಿ ಬರ್ಬೋದು ನೀವು. ಆ್ಯಂಡ್ ಅಲ್ಲಿ 300 ರುಪೀಸು. ಆ್ಯಂಡ್ ರೂಮ್ಸ್ ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ 100 ರುಪೀಸ್ ಇರುತ್ತೆ, 1000 ರುಪೀಸ್ದು ಇರುತ್ತೆ. ಆ್ಯಂಡ್ 100 and 1000 ಅಷ್ಟೇ, ಅದಕ್ಕೆ ಮಧ್ಯ ಎಲ್ಲ ಇರೋದಿಲ್ಲ. ಸೊ 100ಗೆ ನಿಮಗೆ ರೂಮ್ ಸಿಕ್ಬಿಡುತ್ತೆ. ಆ್ಯಂಡ್ ಅಲ್ಲೋಗಿನೂ ಏನು ಅಲ್ಲೇ ಊಟ ಎಲ್ಲ ಇರುತ್ತೆ. ಅಲ್ಲೋಗಿನೂ ಏನು ಖರ್ಚು ಅಂತ ಏನೂ ಬರೋಲ್ಲ, ಸಣ್ಣ ಪುಟ್ಟ ಖರ್ಚಾಗುತ್ತೆ. ಸೊ ಮೇಜರ್ ಎಕ್ಸ್ಪೆನ್ಸಸ್ ಎಲ್ಲ ವೆರಿ ಸಾರ್ಟೆಡ್, ಅಂಡರ್ 1K ಆಗಿಬಿಡುತ್ತೆ ಪರ್ ಪರ್ಸನ್ನು. ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಆರಾಮ್ಸೆ ಮಾಡ್ಬೋದು ತಿರುಪತಿಗೆ ಬೆಂಗಳೂರಿಂದ. ಸೊ ಇಷ್ಟ ಆಯ್ತಲ್ವ, ನಮ್ಮದು ಇಲ್ಲಿಗೆ ಬಂತು. ಟ್ರೈನ್ ಟಿಕೆಟ್ಸು ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಐ ವಾಸ್ ಸೋ ಚಿಲ್. ನಂದೇನೂ ಇಲ್ಲ, ಟ್ರೈನ್ ಹತ್ತೋದು, ಹೋಗೋದು, ತಿರುಪತಿ ದರ್ಶನ ಮಾಡೋದು, ಬರೋದು, ಅಷ್ಟೇ ಅಂದ್ಕೊಂಡಿದ್ದು. ಸೊ ದ ಡೇ ಹ್ಯಾಸ್ ಕಮ್. ಹೊರಟಿವಿ, ಎಲ್ಲ ಪ್ಯಾಕಿಂಗೆಲ್ಲ ಮಾಡಿಕೊಂಡು. ಜರ್ನಿನೂ ತುಂಬ ಚೆನ್ನಾಗಿತ್ತು. ಟ್ರೈನಲ್ಲಿ ಹೋಗಿದ್ದು, ಟ್ರೈನಿಂದ ಇಳಿದ್ವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಎಷ್ಟೊಂದು ಜನಕ್ಕೆ, ಇನ್ ಕೇಸ್ ನಿಮಗೆ ರೂಮ್ಸ್ ಎಲ್ಲ ಬೇಡ, ಜಸ್ಟ್ ನಾನು ಫ್ರೆಶ್ ಅಪ್ ಆಗಬೇಕು ಅಷ್ಟೇ, ಫ್ರೆಶ್ ಅಪ್ ಆಗಿಬಿಟ್ಟು ನಾನು ದೇವ್ರ ದರ್ಶನ ಮಾಡ್ತೀನಿ ಅನ್ನೋರಿಗೂ ತಿರುಪತಿಯಲ್ಲಿ ಅವ್ರದ್ದೇ ಒಂದು ಏನಂತಾರೆ ಗೆಸ್ಟ್ ಹೌಸ್ ಥರ ಇದೆ. ದಟ್ ಈಸ್ ವೆರಿ ನಿಯರ್ ಟು ರೈಲ್ವೆ ಸ್ಟೇಷನ್. ನೀವು ರೈಲ್ವೆ ಸ್ಟೇಷನ್ ಎಕ್ಸಿಟ್ ಆಗ್ತಿದ್ದಂಗೆ ಅದು ಸಿಗುತ್ತೆ ನಿಮಗೆ. ಸೊ ಇಫ್ ಯು ವಾಂಟ್ ಟು ರೆಸ್ಟ್, ಈಗ ನಿಮ್ಮ ಟ್ರೈನ್ ಇನ್ನೂ ತುಂಬ ಟೈಮ್ ಇದೆ, ಅಲ್ಲಿವರೆಗೂ ಏನು ಮಾಡೋದು ಅಂತೆಲ್ಲ ನೀವು ಅಂದ್ಕೊಳ್ತಾ ಇದ್ರೂ ಯು ಕ್ಯಾನ್ ಸ್ಟೇ ದೇರ್. ಇಟ್ಸ್ ಫಾರ್ ಫ್ರೀ, ಏನೂ ಪೇ ಮಾಡೋ ಅಷ್ಟಿಲ್ಲ. ಸೊ ಅಲ್ಲಿ ನೀವು ಸ್ಟೇ ಆಗಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಮಲ್ಕೊಳ್ಳೋಕೆ ಕೂಡ ಅವರು ರೂಮ್ಸ್ ಕೊಡ್ತಾರೆ. ರೂಮ್ಸ್ ಅಂದರೆ ಇಟ್ ವಿಲ್ ಬಿ ಲೈಕ್ ಹಾಲ್ ಥರ ಇರುತ್ತೆ. ತುಂಬ ಜನ ಬೇರೆ ಜನನೂ ಇರ್ತಾರೆ, ಲೈಕ್ ಪ್ರೈವೇಟಾಗೆಲ್ಲ ಇರೋದಿಲ್ಲ. ಇಟ್ಸ್ ಲೈಕ್ ಎ ಹಾಲ್ ಥರ ಇರುತ್ತೆ. ಸೊ ರೆಸ್ಟ್ ಮಾಡೋಕ್ಕೆ ಐ ಥಿಂಕ್ ಇಟ್ ವಾಸ್ ಅ ಬೆಸ್ಟ್ ಪ್ಲೇಸ್.
ಇಟ್ ವಾಸ್ ಅ ಬೆಸ್ಟ್ ಪ್ಲೇಸ್. ಆಯಿತಾ, ಹೋದ್ವಿ. ಆ್ಯಕ್ಚುಲಿ ನಾವು ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಸೊ ಟ್ರೈನಿಂದ ರೈಲ್ವೆ ಸ್ಟೇಷನಿಂದ ಆಚೆ ಬಂದ್ವಿ. ಅಲ್ಲಿಂದ ನಾವು ಮೆಟ್ಲು ಸ್ಟಾರ್ಟ್ ಆಗುತ್ತಲ್ವ, ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ. ವಿ ಪೇಡ್ ಫಾರ್ ಆಟೋ ಅರೌಂಡ್ 50 ರೂಪೀಸ್ ಒಬ್ರಿಗಂತ ಅನಿಸುತ್ತೆ, 50 ರೂಪೀಸ್ ಒಬ್ಬರಿಗೆ. ಸೊ ಅಲ್ಲಿಗೆ ಬಿಡ್ತಾರೆ. ಆ್ಯಂಡ್ ಅಲ್ಲಿ ನೀವು ಮೆಟ್ಲ ತಕ್ಷಣ ಎಷ್ಟೊಂದು ಲೈಕ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಚಪ್ಪಲಿ ಬಿಟ್ಟು ಲೈಕ್ ಬರಿಗಾಲಲ್ಲೇ ಹತ್ತಿರೋದು, ನಾವು ಬರಿಗಾಲಲ್ಲೇ ಹತ್ತಿದ್ವಿ. ಸೊ ನೀವು ನಿಮ್ಮ ಚಪ್ಪಲಿನ ಮತ್ತು ನಿಮ್ಮ ಲಗೇಜ್ನ ಎಲ್ಲನೂ ಅವರೇ ಕೆಳಗಿಂದ ಮೇಲೆವರೆಗೂ ಸೇಫಾಗಿ ತೊಗೊಂಬಂದು ಕೊಡ್ತಾರೆ. ಅದೂ ತಿರುಮಲ ಅವ್ರದ್ದೇ ಇರುತ್ತೆ. ಸೊ ಅಲ್ಲೊಂದು ಕೌಂಟರ್ ಇರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಲಿಪ್ಪರ್ಸ್ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿ ನಿಮ್ಮ ಬ್ಯಾಗ್ನ ಅವ್ರಿಗೆ ಕೊಟ್ಟು ಅದೇನೋ ಸ್ಕ್ಯಾನಿಂಗ್ ಎಲ್ಲ ನಡೆಯುತ್ತೆ, ಟ್ಯಾಗೆಲ್ಲ ಹಾಕ್ತಾರೆ. ಸೊ ಒಂದಷ್ಟು ಯಾರ್ಯಾರು ಎಲ್ಲ ಬ್ಯಾಗೂ ಅವರು ಕೆಳಗಿಂದ ಮೇಲೆ ತೊಗೊಂಡು ನಾವು ಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವ್ನು ನೀಡ್ ಟು ವರಿ ಅಯ್ಯೋ ನನ್ನ ಬ್ಯಾಗ್ ಇಟ್ಕೊಂಡು ಹೆಂಗಪ್ಪ ಅಷ್ಟೊಂದು ಮೆಟ್ಲು ಹತ್ತೋದು ಅಂತ. ಸೊ ಆ ಫೆಸಿಲಿಟೀಸ್ ಕೂಡ ಇದೆ ತಿರುಪತಿಯಲ್ಲಿ. ಜಸ್ಟ್ ಹ್ಯಾವ್ ಟು ಗೋ ಆ್ಯಂಡ್ ಕೀಪ್ ಯುವರ್ ಬ್ಯಾಗ್ಸ್ ಆ್ಯಂಡ್ ಸ್ಟಾರ್ಟ್ ಕ್ಲೈಂಬಿಂಗ್ ಅಂತ. ಸೊ ತುಂಬಾ ಇಷ್ಟ ಆಯಿತು ನನಗೆ ಅವ್ರದ್ದು ಅಷ್ಟು ಫೆಸಿಲಿಟೀಸ್ ಎಲ್ಲ ನೋಡ್ತಾ ಇದ್ದಾಗ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಅಂತೂ ಆಗಿದೆ ನನಗೆ. ಐ ಟೆಲ್ ಯು ಏನದು ಅಂತ. ಆ್ಯಂಡ್ ಬ್ಯಾಗ್ಸ್ ಎಲ್ಲ ಕೊಟ್ವಿ. ಸೊ ನಾವು ನಾವು ಆ್ಯಕ್ಚುಲಿ ಮೆಜೆಸ್ಟಿಕ್ KSR ಇಂದ ಟ್ರೈನ್ ಹತ್ತಿದ್ದು. ಐ ಥಿಂಕ್ ವಿ ರೀಚ್ಡ್ ತಿರುಪತಿ at 5 in the morning. 5 o'clock ನಾವು ರೀಚ್ ಆಗಿದ್ದು. ಅದಾದಮೇಲೆ ನಾವು ಅಂದರೆ ಆ ಬ್ಯಾಗ್ಸ್ ಎಲ್ಲ ಇಡೋಕ್ಕೆ ತುಂಬ ಜನ ಇರ್ತಾರೆ. ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಲೈಕ್ ತುಂಬ ಸ್ವಲ್ಪ ಇರಿಟೇಟ್ ಆಗೋದು ಇದೆ. ಸೊ ನಾವು ಆ ಬ್ಯಾಗ್ಸ್ನೆಲ್ಲ ಇಟ್ಟು ಆ ಸ್ಟೇಜ್ ಹತ್ರ ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬರೋಷ್ಟರಲ್ಲಿ ಆಲ್ಮೋಸ್ಟ್ 5:45 ಆಲ್ಮೋಸ್ಟ್ 6 ಅಂತ ಅಂದ್ಕೊಳ್ಳಿ. ಸೊ 6ಗೆ ನಾವು ಸ್ಟಾರ್ಟ್ ಮಾಡಿದ್ದು ಮೆಟ್ಲು ಹತ್ತಕ್ಕೆ. ಹೇಗಿತ್ತು? ಲಿಟ್ರಲಿ ತುಂಬಾ ಚೆನ್ನಾಗಿತ್ತು. ಮೆಟ್ಲನ್ನ ಹತ್ಕೊಂಡು ಹೋಗಿ ದೇವ್ರನ್ನ ನೋಡೋದು. ಐ ಡೋಂಟ್ ನೋ ವರ್ಡ್ಸೇ ಇಲ್ಲ ನನಗೆ. ಹೇಳೋಕ್ಕೆ. ಮೆಟ್ಲು ಹತ್ಕೊಂಡು ಹೋಗಿದ್ದು ಇರ್ಬೋದು. ಸುಸ್ತಂತೂ ಆಯಿತು. ಒಂದು ಸ್ವಲ್ಪ ಟೈಮ್ವರೆಗೂ ಲೈಕ್ ಅಲ್ಲಿ ಒಂದು 2000 ಸ್ಟೆಪ್ಸ್ವರೆಗೂ ಬರೀ ಸ್ಟೆಪ್ಸೇ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಲೈಕ್ ಸ್ವಲ್ಪ ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ವಾಕಿಂಗು, ಆಮೇಲೆ ಸ್ವಲ್ಪ ಮೆಟ್ಲು ಆ ಥರ ಇರುತ್ತೆ. ನಾನು ನನ್ನ ಕಲೀಗ್ ಇಬ್ಬರು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಸ್ವಲ್ಪ ಸ್ಟಾಪ್ ಕೊಟ್ಕೊಂಡು ಫೈನಲಿ ನಾವು ಬೆಟ್ಟ ಹತ್ತಿ ಮುಗಿಸಿದ್ದು ಆಲ್ಮೋಸ್ಟ್ 10 ಆಗಿತ್ತು. 10 o'clock. 4 hours ನಾವು ತೊಗೊಂಡ್ವಿ ಬೆಟ್ಟ ಹತ್ತಿ ಮುಗ್ಸೋಕ್ಕೆ. ಸೊ 10 o'clock ಮುಗಿಸಿದ್ವಿ. ಅದರಲ್ಲಿ ನನ್ನ ಫ್ರೆಂಡು ಅವರಂತೂ ಅಲ್ಲಿ ಮೊಣ್ಕಾಲು ಮೆಟ್ಲು ಅಂತ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮೇಲೆ ಆಲ್ಮೋಸ್ಟ್ ಮೇಲೆ ಇದ್ದಾಗ ಅವರು ಒಂದಷ್ಟು ಮೆಟ್ಲನ್ನ ಮೊಣ್ಕಾಲಲ್ಲೇ ಹತ್ತಿದ್ರು. ಇದಕ್ಕೇನು ಹೇಳಬೇಕು, ಐ ಡೋಂಟ್ ನೋ. ನನಗೆ ಕೇಳಿದ್ರೆ ಅದು ಅಟ್ ದ ಎಂಡ್ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಬಟ್ ನನ್ನ ಕೇಳಿದ್ರೆ ದೇವರಲ್ಲಿ ನಂಬಿಕೆ ಇರಬೇಕು ನಿಜವಾಗ್ಲೂ. ದಟ್ ಇಸ್ ಟ್ರೂ. ಬಟ್ ಈ ಥರ ಮಾಡೋದು, ಉಪವಾಸ ಇರೋದು, ಐ ಮೀನ್ ನಿಮ್ಮ ಸೈಂಟಿಫಿಕಲಿ ನೀವು ಉಪವಾಸ ಇರೋದು ಈಸ್ ಡಿಫ್ರೆಂಟ್. ಆಯಿತು, ನೀವು ಮಂತ್ಲಿ ಒನ್ಸ್ ಇಟ್ ಈಸ್ ಫೈನ್. ಅದು ಇಟ್ಸ್ ಗುಡ್ ಫಾರ್ ಹೆಲ್ತ್. ಎಲ್ಲರಿಗೂ ಗೊತ್ತು, ನಮಗೆಲ್ಲ ಗೊತ್ತು. ದೇವ್ರ ಹೆಸರಲ್ಲಿ ಅದನ್ನು ಮಾಡ್ತೀರಂದ್ರೆ ಇಟ್ಸ್ ಫೈನ್. ಬಟ್ ಯಾವುದೂ ಜಾಸ್ತಿ ಆಗಬಾರ್ದು ಅಲ್ವಾ? ದೇವರಿದ್ದಾರೆ, ಮನಸ್ಫೂರ್ತಿಯಾಗಿ ಅದನ್ನು ಒಪ್ಕೊಂಡು ಏನಂತಾರೆ ಇದ್ದಾರೆ, ಏನೋ ನಮ್ಮನ್ನ ನೋಡ್ಕೊಳ್ಳೋಕೊಂಡು ಇದ್ದಾರೆ ಅನ್ನೋ ನಂಬಿಕೆ ಇಟ್ಕೊಂಡ್ರೆ ಸಾಕು. ಈ ಮೂಢನಂಬಿಕೆನೆಲ್ಲ ತುಂಬ ಜನ ಬಿಡಬೇಕು. ಅವ್ರು ಒಂದಷ್ಟು ಮೆಟ್ಲು ಮೊಣ್ಕಾಲಲ್ಲೇ ಹತ್ತಿದ್ರು. ಐ ವಾಸ್ ಲೈಕ್ ನನಗೆ ಹಿಂಗೆ ಹತ್ತಕ್ಕಾಗ್ತಾಯಿಲ್ಲ, ಎಷ್ಟು ಕಷ್ಟಪಡ್ತಾಯಿದ್ದೀನಿ, ಅವ್ರು ಹೆಂಗೆ ಮೊಣ್ಕಾಲಲ್ಲಿ ಹತ್ತಿದ್ರು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರು ನಂಗೆ ಮುಂಚೆನೂ ಹೇಳಿಲ್ಲ ಅದನ್ನು, ನಾನು ಮೊಣ್ಕಾಲೆಲ್ಲ ಹತ್ತಿದ್ದೀನಿ. ಆ್ಯಂಡ್ ನನಗೆ ಆ ಥರ ಸ್ಟಾರ್ಟಿಂಗ್ ಪಾಯಿಂಟು ಇದೆ, ಎಂಡಿಂಗ್ ಪಾಯಿಂಟು ಇದೆ, ನೀವು ಮೊಣ್ಕಾಲಲ್ಲೇ ಹತ್ತಕ್ಕೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಅವ್ರು ನಂಗೆ ಹಂಗೆ ಹೇಳಿದಾಗ ಐ ವಾಸ್ ಲೈಕ್ ಬಿಕಾಸ್ ನಾವಿಬ್ಬರೇ ಹೋಗಿದ್ದು ಅಲ್ಲಿ, ಬೇರೆ ಯಾರೂ ಇರಲಿಲ್ಲ.
ಐ ವಾಸ್ ಲೈಕ್ ಯಾ ಅಂತ ಯಾ ಆಯಿತು. ಸೊ ಎನಿವೇಸ್ ಏನೂ ಆಗಿಲ್ಲ. ಹೋಪ್ಫುಲಿ ಅವರು ಆರಾಮಾಗೇ ಇದ್ದರು, ನಾನು ಆರಾಮಾಗೇ ಇದ್ದೆ. ಹತ್ಕೊಂಡು ಹೋದ್ವಿ 10 ಗಂಟೆಗೆ. ಅಲ್ಲಿಂದ ಹೋಗ್ಬಿಟ್ಟು ಅಲ್ಲೇ ಆನ್ ದ ವೇ ನಿಮಗೆ ನಿಮ್ಮ ಬ್ಯಾಗ್ಸ್ ಎಲ್ಲ ಕೊಟ್ಟಿರ್ತಾರೆ ಅವರು. ಸೊ ಅಲ್ಲಿ ಹೋಗಿ ನಿಮ್ಮ ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಹೋಗಿದ್ದು ರೂಮ್ಸ್ಗೆ. ಇಲ್ಲಿ ನಮ್ಮ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಾನು ಯಾವುದೂ ಮರೆಯಲ್ಲ ಅನಿಸುತ್ತೆ ಅದನ್ನು. ತಿರುಪತಿಯಲ್ಲಿ ಒಂದಷ್ಟು ರೂಲ್ಸ್ ಇದೆ ರೂಮ್ಸ್ನ ಕೊಡೋದಕ್ಕೆ. ಸೊ ಫ್ಯಾಮಿಲಿಗೆ ಮಾತ್ರ ಅವರು ರೂಮ್ಸ್ ಕೊಡೋದು. ಆ್ಯಂಡ್ ಈ ಬರೀ ಬಾಯ್ಸ್ ಹೋಗ್ತಾರಲ್ಲ ಬ್ಯಾಚುಲರ್ಸ್ಗೆ, ಅವ್ರಿಗೂ ಕೊಡೋದಿಲ್ಲ ಅಂತ ರೂಮು. ಹೆಣ್ಣು ಬರೀ ಹುಡುಗ ಹುಡುಗಿ ವಿತೌಟ್ ಮ್ಯಾರೇಜ್ ಲೈಕ್ ಮದುವೆ ಆಗದೆ ಇರೋ ಹುಡುಗ ಹುಡುಗಿಗೂ ಅವ್ರು ರೂಮ್ಸ್ ಕೊಡೋಲ್ಲ. ಹೆಣ್ಣು ಒಬ್ರಿಗೂ ರೂಮ್ಸ್ ಕೊಡೋಲ್ಲ. ಈ ಥರ ತುಂಬ ರೂಲ್ಸ್ ಇದೆ ಅಲ್ಲಿ. ಸೊ ನಾನು ರೂಮ್ಸ್ ತೊಗೊಳಕ್ಕೆ ಲೈನಲ್ಲಿ ನಿಂತಾಗ ಆಲ್ಮೋಸ್ಟ್ ನಾವು 1 hour ಮೇಲೆ ನಿಂತಿದ್ವಿ ರೂಮ್ಸು ತೊಗೊಳಕ್ಕೆ. ಸೊ ಅಲ್ಲಿ ಒಂದಷ್ಟು ಏನೋ ರೂಲ್ಸ್ ಎಲ್ಲ ಹಾಕಿದರು. ಸೊ ನಂಗೆ ನೆನಪಿರೋ ಅಷ್ಟು ಹೇಳ್ತೀನಿ ನಾನು. ಸೊ ಫ್ಯಾಮಿಲಿಗೆ ರೂಮ್ಸ್ ಕೊಡೋದು, ಆ್ಯಂಡ್ ಬ್ಯಾಚುಲರ್ಸ್ಗೆ ರೂಮ್ಸ್ ಕೊಡೋದಿಲ್ಲ, ಆ್ಯಂಡ್ 1 ಪರ್ಸನ್ಗೆ ರೂಮ್ಸ್ ಕೊಡೋದಿಲ್ಲ. ಆ್ಯಂಡ್ ಇಟ್ ರೇಂಜಸ್ ಫ್ರಮ್ 1000 ರುಪೀಸ್ದು ಒಂದು ರೂಮ್ ಇದೆ, 100 ರುಪೀಸ್ದು ಒಂದು ರೂಮ್ ಇದೆ ಅಂತ ಒಂದಷ್ಟು ರೂಲ್ಸ್ ಇತ್ತು. ಸೊ ಹೋಗಿ ಕೇಳಿದ್ವಿ, ಹೇಳಿದ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. 2 ಗರ್ಲ್ಸ್ ಅಂತ ಅಂದ್ವಿ. ಈ ವಾಸ್ ಲೈಕ್ ಬ್ಯಾಚುಲರ್ಗೆ ರೂಮ್ ಕೊಡೋಲ್ಲ. ಈ ವಾಸ್ ಲೈಕ್ ನಾವು ಯಾವಾಗ ಬ್ಯಾಚುಲರ್ಸ್ ಆದ್ವಿ. ನೀವು ಹುಡುಗರಿಗೆ ರೂಮ್ಸ್ ಕೊಡದೆ ಇರೋದು, ಅವ್ರಿಗೇನು ರೂಮ್ಸ್ ಇಲ್ಲ ಅಂದರೂ ನಡೆಯುತ್ತೆ, ಹೇಗಾದರೂ ಮಾಡಿ ಅವರು ಡ್ರೆಸ್ಅಪ್ ಐ ಡೋಂಟ್ ನೋ. ಐ ಥಿಂಕ್ ಹುಡುಗರಿಗಿಂತ ಹುಡುಗಿಯರಿಗೆ ರೂಮ್ಸ್ ಅವಶ್ಯಕತೆ ತುಂಬ ಇರುತ್ತೆ. ಐ ವಾಸ್ ಲೈಕ್ ಎಲ್ಲಿ ಮೆನ್ಷನ್ ಮಾಡಿದ್ದೀರಾ ಹುಡುಗಿರ್ಗೂ ನೀವು ರೂಮ್ಸ್ ಕೊಡೋದು, ಬ್ಯಾಚುಲರ್ಸ್ ಅಂತ ಹಾಕಿದ್ದೀವಿ. ಐ ವಾಸ್ ನಂಗೆ ಗೊತ್ತಿರೋ ಇಂಗ್ಲೀಷ್ ಪ್ರಕಾರ ಬ್ಯಾಚುಲರ್ಸ್ ಅಂದರೆ ಹುಡುಗರು. ಐ ಡೋಂಟ್ ನೋ. ಅಲ್ಲಿ ಕೇಳಿದ್ವಿ, ಇಲ್ಲ ನಾವು ಬರೀ ಹುಡುಗಿರಿರೋದು, ಹೇಗೆ ಡ್ರೆಸ್ ಅಂದರೆ ಲಾಕರ್ ರೂಮ್ಸ್ ಕೊಡ್ತೀವಿ ಅಂತ ಅಂದರು. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸೊ ಯು ಕ್ಯಾನ್ ಗೋ ಆ್ಯಂಡ್ ರೆಸ್ಟು. ಅಲ್ಲಿ ನಿಮಗೆ ಲಾಕರ್ಸು ಕೊಡ್ತಾರೆ ನಿಮಗೇ. ಸೊ ನಿಮ್ಮದು ಏನೇನು ಥಿಂಗ್ಸ್ ಇದೆ ಅದನ್ನೆಲ್ಲ ಒಂದು ಲಾಕರಲ್ಲಿ ಹಾಕ್ಬಿಟ್ಟು ಹೋಗ್ಬೋದು. ಆ ಥರ ಅಲ್ಲಿ ರೆಸ್ಟ್ ರೂಮ್ಸು ಎಲ್ಲ ಇರುತ್ತೆ. ಹೋಗಿ ನೋಡಿದ್ವಿ ರೆಸ್ಟ್ ರೂಮ್ಸು. ಲೈಕ್ ನನಗಂತೂ ಓಕೆ, ಇಟ್ಸ್ ನಾಟ್ ಲೈಕ್ ಚೆನ್ನಾಗೇ ಇಲ್ಲ, ತುಂಬ ಅನ್ಹೈಜಿನಾಗಿದೆ ಅಂತನೂ ಅಲ್ಲ. ಬಟ್ ಯೂಶ್ವಲಿ ನಂಗೆ ಆ ಥರ ರೆಸ್ಟ್ ರೂಮ್ಸ್ ಎಲ್ಲ ಯೂಸ್ ಮಾಡಿ ಅಭ್ಯಾಸ ಇಲ್ಲ. ಆ್ಯಂಡ್ ಆ ಥರ ಇತ್ತು. ಆ್ಯಂಡ್ ಅದು ಅಲ್ಲದೆ ನಾವು ಸೀರೆ ಬೇರೆ ತೊಗೊಂಡು ಹೋಗ್ಬಿಟ್ಟಿದ್ವಿ, ನಾನು ಅವರು ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನೊಂದು ಥಾಟ್ ಏನು ಅಂದರೆ, ಲಾಕರ್ ರೂಮ್ಸ್ ತೊಗೊಂಡ್ರೂ ನಾವು ಹೇಗೆ ರೆಡಿ ಆಗಬೇಕು, ಸೀರೆ ಎಲ್ಲ ಚಾನ್ಸೇ ಇಲ್ಲ ಅದರಲ್ಲಿ ಉಟ್ಕೊಂಡು ಬರೋಕ್ಕೆ. ನಾವು ಎಕ್ಸ್ಟ್ರಾ ಏನೂ ತೊಗೊಂಡೇ ಇರಲಿಲ್ಲ. ಒಂದು ಕುರ್ತಾ ಇತ್ತು, ಅದು ನೆಕ್ಸ್ಟ್ ಸ್ಟೇಜ್ ಬೇಕಿತ್ತು ನಮಗೆ. ಈ ಥರ ಟ್ವಿಸ್ಟು ನಮಗೆ ಬಂದಿದ್ದು. ನಾವು ಯಾವ್ದನ್ನ ಬಿಡು ಸಿಗುತ್ತೆ ಅಂತ ಇಗ್ನೋರ್ ಮಾಡ್ಕೊಂಡು ಹೋದ್ವಿ. ಅದೇ ನಮ್ಗೆ ಉಲ್ಟಾ ಹೊಡಿತು ನಮ್ಮ ಟ್ರಿಪ್ಪಲ್ಲಿ. ಸೊ ರಿಕ್ವೆಸ್ಟ್ ಮಾಡಿದ್ವಿ, ಅವರು ಲೈಕ್ ಅದೇನೋ ರಿಜಿಸ್ಟ್ರ್ ಮಾಡ್ಕೊತಾರೆ ಅವರು ಫಸ್ಟು. ಆಮೇಲೆ ಅಲಾಟ್ ಮಾಡೋಕ್ಕೆ ಬೇರೆ ಇರುತ್ತೆ. ಅಲಾಟ್ ಮಾಡಾದ್ಮೇಲೆ ನಮಗೆ ಮೆಸೇಜಸ್ ಏನೋ ಬರುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಇನ್ ಆಗಬೇಕು. ಆ ಥರ ಏನೋ ಪ್ರೊಸೀಜರ್ ಅವ್ರದ್ದು. ಸೊ ಅಲಾಟ್ ಮಾಡೋಕ್ಕೆ ರಿಕ್ವೆಸ್ಟ್ ಅಂತೂ ಅವ್ರು ಕಳಿಸಿದ್ರು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಬಟ್ ಅವ್ರು ಹೇಳಿದ್ರು ಸಿಗೋದಂತೂ ಡೌಟು. ಸಿಕ್ಕರು ನೀವು ಆಲ್ಮೋಸ್ಟ್ 5 hours ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಕ್ರೌಡ್ ಅಷ್ಟಿದೆ. ವಿ ವೇರ್ ಲೈಕ್ ಓಕೆ ಸರಿ ಕೊಡಿ ನೋಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ರೈಸ್ ಮಾಡೋಕ್ಕೆ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಗೆ ಫುಲ್ಲು ಹಶ್ವಾಗಿತ್ತು ಆಲ್ರೆಡಿ. ನಾನು ನನ್ನ ಕಲಿಗೆ ಬನ್ನಿ ಫಸ್ಟ್ ತಿನ್ನೋಣ, ಫುಲ್ ಹಶ್ವಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಆನ್ ದ ವೇ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಅನ್ನದಾನ ಮಾಡ್ತಾ ಇರ್ತಾರೆ, ಪ್ರಸಾದ ಅಂತೂ ಕೊಡ್ತಾನೆ ಇರ್ತಾರೆ. ಸೊ ಹಂಗೆ ನಾವಿಬ್ಬರು ಹೋಟೆಲ್ ಕಡೆ ಹೋಗುವಾಗ ಒಂದು ಕಡೆ ಅನ್ನದಾನ ಕೊಡ್ತಾಯಿದ್ರು. ರಶ್ಮಿ ಇದು ನನಗೆ ಡಿಸ್ಟರ್ಬ್ ಅಂತ ಅಂದರೆ ಒಂಥರ ಐ ಡೋಂಟ್ ನೋ, ಏನೋ ಒಂದು ಸ್ಟ್ರೇಂಜ್ ಫೀಲ್ ಆಯಿತು ನನಗೆ. ಹೇಳ್ತೀನಿ ಏನಾಯಿತು ಅಂತ. ಆಯಿತಾ, ಅನ್ನದಾನ ಕೊಡ್ತಾಯಿದ್ರು. ಅವ್ರು ನನ್ನ ಫ್ರೆಂಡ್ ಕೇಳಿದ್ರು ನನಗೆ, ಇಲ್ಲ ಅನ್ನದಾನ ಕೊಡ್ತಾಯಿದ್ದಾರೆ, ಇಲ್ಲೇ ತಿನ್ನೋಣವಾ ಅಂತ. ಐ ವಾಸ್ ಸೋ ಹಂಗ್ರಿ. ಅಷ್ಟರಲ್ಲಿ ನನಗೆ ಸ್ವಲ್ಪ ಇತ್ತು, ನಾನೇನೂ ತಿಂದಿಲ್ಲ ಅಂದರೆ ನಾನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಆ್ಯಂಡ್ ಆಯಿತು, ತುಂಬ ಜನ ಇರ್ತಾರೆ ಅಲ್ಲಿ. ಐ ಡೋಂಟ್ ಮೈಂಡ್. ಲೈಕ್ ಆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದು ನಂಗೆ ತುಂಬಾ ಇಷ್ಟ. ಐ ಡೋಂಟ್ ಮೈಂಡ್, ಆಯಿತಾ. ಬಟ್ ಆವಾಗ ತುಂಬಾ ಆಲ್ಮೋಸ್ಟು
10:30 ಮೇಲೆ 10:45 ಹಂಗೆ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ನನಗೆ ಅಲ್ಲಿ ವೆಯ್ಟ್ ಮಾಡಿ ಇಸ್ಕೊಂಡು ತಿನ್ನೋ ಅಷ್ಟೆಲ್ಲ ನಿಜವಾಗ್ಲೂ ಪೇಷನ್ಸ್ ಇಲ್ಲ. ಐ ವಾಸ್ ಲೈಕ್ ನಾನು ಅದನ್ನೇ ಅವ್ರಿಗೂ ಹೇಳಿದೆ, ಇಲ್ಲ ನಾನು ಲಿಟ್ರಲಿ ನಂಗೆ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ, ನಾನು ಹೋಟೆಲ್ಗೆಲ್ಲ ಹೋಗ್ಬಿಟ್ಟು ಏನಾದರೂ ತಿನ್ನೋಣ ಅಂತ. ಆಮೇಲೆ ವೆಂಟು ಹೋಟೆಲ್. ಅಲ್ಲಿ ನಮ್ಮ ಪುಣ್ಯಕ್ಕೆ ಏನೂ ಇರಲಿಲ್ಲ, ನಮ್ಮ ಪುಣ್ಯಕ್ಕಲ್ಲ ನಮ್ಮ ಕರ್ಮಕ್ಕೆ ದೋಸೆ ಬಿಟ್ಟು ಏನೂ ಇರಲಿಲ್ಲ. ಆ ದೋಸೆನೂ ಆಲ್ಮೋಸ್ಟ್ ಖಾಲಿ ಹಾಕೋಕ್ಕೆ ಬಂದಿತ್ತು, ಬಿಕಾಸ್ ಅವಾಗ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇತ್ತು ನಾವು ಹೋದಾಗ. ಕಾಫಿ ಟೀ ಕೂಡ ಇರಲಿಲ್ಲ ಅವ್ರ ಹತ್ರ. ಸೊ ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ ಯಾವುದೋ ಪೇಪರ್ ದೋಸೆ ಅಂತ ಇತ್ತಂತೆ, ಆಯಿತು ಅದನ್ನೇ ಆರ್ಡರ್ ಮಾಡಿಕೊಂಡು ತಿಂದ್ವಿ. ಏನೇನೂ ಸಾಗಲಿಲ್ಲ ನನಗೆ, ಬೇರೆ ಏನೂ ಇರಲಿಲ್ಲ ಅಲ್ಲಿ ತಿನ್ನೋಕ್ಕೆ. ಇನ್ನೊಂದು ಬೇರೆ ಹೋಟೆಲ್ಗೆ ಹೋಗಿ ತಿನ್ನೋ ಅಷ್ಟು ನಮ್ಮ ಹತ್ರ ಟೈಮ್ ಇರಲಿಲ್ಲ, ಬಿಕಾಸ್ ನಮ್ಮ ಸ್ಲಾಟ್ ಇದ್ದಿದ್ದು 2 o'clockಗೆ. ಸೊ ನಾನು ಸ್ವಲ್ಪ ಬುದ್ಧಿ ಓಡಿಸಿ ಬೇಗ ನನ್ನ ಫ್ರೆಂಡಿಗೆ ಹೇಳ್ದೆ, ಇದನ್ನು ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೂ ಯೂಸ್ ಇಲ್ಲ, ಲೆಟ್ಸ್ ಗೋ ಡೌನ್, ತಿರುಪತಿಗೆ ಹೋಗ್ಬಿಟ್ಟು ರೂಮ್ ಮಾಡ್ಕೊಳ್ಳೋಣ, ರೂಮ್ ಮಾಡಿಕೊಂಡು ಅಲ್ಲಿ ರೆಡಿಯಾಗಿ ಬಂದು ಆಮೇಲೆ ಮತ್ತೆ ಹೋಗೋಣ ಕೆಳಗೆ ಅಂತ. ಬೇರೆ ಆಪ್ಷನ್ನೇ ಏನೂ ಇರಲಿಲ್ಲ. ಆ್ಯಂಡ್ ಈ ಡಿಸಿಷನ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನನಗೆ ಗೊತ್ತಾಯಿತು ವಿ ಮೇಡ್ ಎ ಗುಡ್ ಡಿಸಿಷನ್ ಅಂತ, ಬಿಕಾಸ್ ಹೇಳ್ತೀನಿ ಮುಂದೆ. ಸೊ ತಿನ್ಕೊಂಡು ಮತ್ತೆ ಬಸ್ ಸ್ಟಾಪಿಗೆ ಹೋಗಿ, ಅಲ್ಲೂ ಫ್ರೀಕ್ವೆಂಟ್ ಬಸ್ಸಸ್ ಇರುತ್ತೆ ನಮಗೆ. ತಿರುಪತಿ ಬಸ್ ಸ್ಟಾಪಿಂದ ಮೇಲ್ಗಡೆ ತಿರುಮಲಾಗೆ ಫ್ರೀಕ್ವೆಂಟ್ ಬಸ್ಸಸ್ ಇರುತ್ತೆ. 190 rupees ಏನೋ ತೊಗೊತಾರೆ ಅನಿಸುತ್ತೆ. ನಾವು AC ಬಸ್ಸಲ್ಲಿ ಬಂದ್ವಿ, 105 rupees ಏನೋ ಇತ್ತು. ಸೊ ಹೊರಟ್ವಿ ಕೆಳಗೆ. ಅಲ್ಲೇ ಬಸ್ ಸ್ಟಾಪ್ ಹತ್ರ ಒಂದು ರೂಮ್ಸ್ ನೋಡಿದ್ವಿ ರೆಡ್ ಬಸ್ಸಲ್ಲಿ, ಓಕೆ ಅಂತ ಅನಿಸಿತ್ತು. ಅಲ್ಲೇ ಹೋದ್ವಿ, ರೂಮ್ ಬುಕ್ ಮಾಡ್ಕೊಂಡ್ವಿ, ರೆಡಿ ಆದ್ವಿ. ಮತ್ತೆ ಬಸ್ ಸ್ಟಾಪಿಗೆ ಬಂದು ಮತ್ತೆ ಬಸ್ಸಲ್ಲಿ ಹೋಗಿ ಎಷ್ಟು ಚೆಕ್ಕಿಂಗ್ ಅಂದರೆ ಅಲ್ಲಿ ಅಪ್ಪ ನನಗನ್ನಿಸ್ತು ಏನು ಇಷ್ಟೊಂದು ಚೆಕ್ಕಿಂಗ ಅಂತ. ನೀವು ಅದನ್ನು ಎಂಟರ್ ಆಗೋಕ್ಕೂ ಅಲ್ಲಿ ಸ್ವಲ್ಪ ಈ ಟೋಲ್ ಥರ ಇರುತ್ತಲ್ವ, ಆ ಥರ ಇರುತ್ತೆ. ಈವನ್ ಬಸ್ ಕೂಡ ಪ್ಯಾಸೆಂಜರ್ಸ್ ಎಲ್ಲ ಹಿಡಿದು ಆ ಚೆಕ್ಕಿಂಗ್ನಲ್ಲಿ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಅವರು ಬಿಡೋದು ಆ ಕಡೆಗೆ. ತುಂಬಾ ಚೆಕ್ಕಿಂಗ್ಗಳಿತ್ತು ಅಲ್ಲಂತೂ. ಸೊ ಬಸ್ ತೊಗೊಂಡ್ವಿ, ಹೋದ್ವಿ ಮೇಲೆ. ಆಲ್ಮೋಸ್ಟ್ ನಾವು ಹೋದಾಗ 3:45 ಮೇಲೆ ಹೋದಾಗ. ಆ್ಯಂಡ್ ಇನ್ನೊಂದು ಭಯ ಆಯಿತು, ಅಯ್ಯೋ ನಮ್ಮದು 2 o'clockಗೆ ಇದ್ದ ಸ್ಲಾಟು ಬಿಡ್ತಾರಾ ಇಲ್ವಾ, ಆಲ್ಮೋಸ್ಟ್ 4 ಆಯಿತು ಇವಾಗ ಅಂತ ಅಂದ್ಕೊಂಡೇ ಹೋದ್ವಿ. ಬಟ್ ಥ್ಯಾಂಕ್ಫುಲಿ ಏನೋ ದೇವರು ನಮ್ಮ ಕಡೆ ಇದ್ದರು. ಹೋದ್ವಿ, ಬಿಟ್ಟರು ಬೇಗ ಅಲ್ಲಿ. ಆ್ಯಕ್ಚುಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ದಂಗೆ ಇತ್ತು ನಾವು ಹೋದ್ವಿ. ಅಲ್ಲೂ ಮತ್ತು ಚೆಕ್ಕಿನ್ ಇರುತ್ತೆ, ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ, ಎಲ್ಲ ಚೆಕ್ಕಿನ್ ಸೆಕ್ಯೂರಿಟಿ ಎಲ್ಲ ಇರುತ್ತೆ, ಅದೆಲ್ಲ ಮಾಡಿ ಕಳಿಸಿದ್ರು ಒಳಗೆ. ಏನಂದರೆ ಆವಾಗ 4 o'clockಗೆ ಈ 10,000 rupees ಟಿಕೆಟ್ಸ್ ತೊಗೊಂಡಿರ್ತಾರಲ್ವ, ಅವ್ರಿಗೆ ಎಂಟ್ರಿ ಇತ್ತಂತೆ. ಹೋಗಿದ್ದಕ್ಕೂ ನಮ್ಮ ಲೈನ್ ಸ್ಟಾಪ್ ಆಗಿದ್ದಕ್ಕೂ ಸರಿಯಾಗಿತ್ತು. ಆ್ಯಂಡ್ ಏನು ಮಾಡೋಕ್ಕಾಗುತ್ತೆ, ಓಕೆ ಲೆಟ್ಸ್ ವೆಯ್ಟ್ ಅಂತ ಅಂದ್ಬಿಟ್ಟು ಅವರೇ ಅದೇ ಒಂದು ಕಡೆ ಎಲ್ಲನೂ ಕೂಡ ಹಾಕ್ತಾರಲ್ವ, ಅದೇ ಥರ ನಮ್ಮನ್ನು ಕೂಡ ಹಾಕಿದ್ರು. ಅಲ್ಲೇ ಆಲ್ಮೋಸ್ಟ್ 7:30 ಮೇಲೆ ಆಗಿತ್ತು. ನಮ್ಮ ಲೈನ್ನ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 7:30 ಈವ್ನಿಂಗು. ಊಟ ಮಾಡಿಲ್ಲ. ಐ ವಾಸ್ ಲಿಟ್ರಲಿ ತುಂಬಾ ಹಶ್ವಾಗ್ಬಿಟ್ಟು ನನಗಂತೂ. ಓಕೆ ಕೂಡ ಹಾಕಿದ್ರು, ಬಟ್ ಅಲ್ಲಿ ಎಲ್ಲ ಲೈಕ್ ಕುಡಿಯೋಕ್ಕೆ ನೀರು ತುಂಬಾ ಕ್ಲೀನ್ ಇರುತ್ತೆ ಒಳಗಡೆ, ಕುತ್ಕೊಳ್ಳೋಕ್ಕೆ. ಲೈಕ್ ಅಷ್ಟು ಅವರ್ಸು ಅಲ್ಲಿ ಸ್ಪೆಂಡ್ ಮಾಡಿದ್ದು ಅಷ್ಟು ತುಂಬಾ ಕಷ್ಟ ಅಂತ ಅನಿಸ್ಲಿಲ್ಲ ನಮಗೆ. ಯಾವ ಪ್ರಸಾದದ ಬಗ್ಗೆ ಬರ್ತೀನಿ ನಾನು ಹೇಳಲೇಬೇಕು. ಅಲ್ಲಿ ಊಟ ಕೂಡ ಕೊಡ್ತಾರೆ, ನಿಮ್ಮ ಕೂಡ ಹಾಕಿರ್ತಾರಲ್ಲ, ಅಲ್ಲಿ ಟೀ ಲೈಕ್ ಕಾಫಿ ಊಟ ಎಲ್ಲನೂ ಬರ್ತಾನೇ ಇರುತ್ತೆ. ಇದನ್ನು ಹೇಳಿದರು ನನಗೆ ಅವರು. ಐ ವಾಸ್ ಲೈಕ್ ನಾನು ಹೋಗಿದ ತಕ್ಷಣ ಕೇಳ್ತಾ ಇದ್ದೀನಿ ಅವ್ರಿಗೆ, ಯಾವಾಗ ಕೊಡ್ತಾರೆ ಊಟ ಅಂತ. 5 o'clock 5:30 ಏನೋ ಆಯಿತು ಅನಿಸುತ್ತೆ. ಆವಾಗ ಕಾಫಿ ತೊಗೊಂಡ್ಬಂದರು ಅವರು. ಇವಾಗ ಈವ್ನಿಂಗ್ ಅಲ್ವಾ, ಮೇ ಬಿ ಪ್ರಸಾದ ಕೊಡೋಲ್ಲ ಅನಿಸುತ್ತೆ, ಕಾಫಿ ಕೊಡ್ಬೋದು ಅಂತ. ನಾನು ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಕಾಫಿ ಕುಡಿದ್ವಿ. ನನಗೆ ಇದರಲ್ಲಿ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ತುಂಬಾ ಲೈನ್ ಇತ್ತು, ಲೈನಲ್ಲೇ ನಿಂತ್ಕೊಂಡು ಹೋಗ್ಬೇಕಿತ್ತು. ಇವರು ಲೈಕ್ ಎಲ್ಲರೂ ತೊಗೊಂಡು ಹೋಗ್ಬಿಡಲಿ, ಆಮೇಲೆ ಲಾಸ್ಟಲ್ಲಿ ಹೋಗೋಣ ಅಂತ. ಬಟ್ ಕಮ್ಮಿನೇ ಆಗ್ತಾ ಇರಲಿಲ್ಲ. ಸೊ ಐ ಥಾಟ್
ಅಂದರೆ ಫುಲ್ ಅಲ್ಲಿ ಎಲ್ಲೋ ಕಾರ್ನರಲ್ಲಿ ಕೊಟ್ಟಿರ್ತಾರೆ, ಫುಲ್ ನಾವು ತೊಗೊಂಡು ಹಿಂಗೆ ಅಂದ್ಕೊಂಡೆಲ್ಲ ಬರಬೇಕು ಆಯಿತಾ. ಆ ಥರ ಇರ್ತಿತ್ತು. ಆಯಿತು, ನನ್ನ ಫ್ರೆಂಡಿಗೆ ಹೇಳಿದೆ, ನೀವು ಹೋಗಿ ತೊಗೊಳ್ಳಿ, ನಾನು ಇಲ್ಲೇ ಸೈಡಲ್ಲಿ ನಿಂತಿರ್ತೀನಿ, ನಾನು ಕಾಫಿ ತೊಗೊಂಡು ಹಿಂಗೆ ಬರ್ತೀನಿ, ನೀವು ಸುಟ್ಕೊಂಡು ಬನ್ನಿ ಅಂತ. ಬಿಕಾಸ್ 2 ಕಾಫಿ ಹಿಡ್ಕೊಂಡು ನಾನು ಸುಟ್ಕೊಂಬರೋಕ್ಕಾಗಲ್ಲ ಅಂತ. ಅವ್ರು ಲೈನಲ್ಲಿ ನಿಂತಿರೋ, ನಾನು ಹೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಅದೊಂದು ಹುಡುಗ ಪಾಪ ನಾನೇನು ಕೇಳಿಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದೆ ನಾನು. ಅವರು ಲೈಕ್ ಮಾತಾಡಲಿಲ್ಲ, ಜಸ್ಟ್ ಸೈನ್ಸ್ ಮಾಡ್ತಾಯಿದ್ರು, ಬೇಕಾ ಕಾಫಿ ಅಂತ ಅಂದ್ಬಿಟ್ಟು. ನಾನು ಅಂತ ಅಂದೆ. ಆಮೇಲೆ ಅಲ್ಲ, ಫಸ್ಟ್ ನೋ ಇಟ್ಸ್ ಓಕೆ ಅಂತ ಅಂದೆ. ಆಮೇಲೆ ಅವರೇ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಒಂದು ತೊಗೊಂಡು ನನಗೆ ಕೊಟ್ಟರು. ನನಗೆ ಐ ವಾಂಟ್ ಟೂ ಅಂತ ಅಂದೆ. ಆಮೇಲೆ ಇನ್ನೂ ಒಂದು ಇಸ್ಕೊಂಡು ಕೊಟ್ಟರು ನನಗೆ. ಲೈಕ್ ಓಕೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಾನು 2 ಕಾಫಿ ತೊಗೊಂಡು ಬರ್ತಾಯಿದ್ದೆ. ನನ್ನ ಫ್ರೆಂಡ್ ಯಾರು ಕೊಟ್ಟರು ನಿಮಗೆ ಅಂತ. ಆಮೇಲೆ ಹೇಳಿದೆ ಹಿಂಗಾಯಿತು ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ಕಾಫಿ ತೊಗೊಂಡು ಬಂದು ಕುಡಿದ್ವಿ. ಬಟ್ ಸ್ಟಿಲ್ ನಂಗೆ ಸಮಾಧಾನ ಆಗಿಲ್ಲ, ತುಂಬಾ ಇಷ್ಟವಾಗಿದ್ದು. ಬೆಳಿಗ್ಗೆ ಅದು ಯಾವುದೋ ಪೇಪರ್ ದೋಸೆ ತಿಂದಿತ್ತು 10 ಗಂಟೆಗೆ, ಆಲ್ಮೋಸ್ಟು 6 ಆಗಿಬಿಟ್ಟಿತ್ತು. ಸಕ್ಕದ ಇಷ್ಟವಾಗಿಬಿಟ್ಟಿತ್ತು. ಆಮೇಲೆ ನನಗೆ ಅಲ್ಲಿ ಹೆಲ್ಪ್ ಲೈನು, ಲ್ಯಾಂಡ್ ಲೈನು ಎಲ್ಲ ಇಟ್ಟಿರ್ತಾರೆ ಆಯಿತಾ. ಸೊ ಅಲ್ಲಿ ಕೇಳ್ಬೋದಿತ್ತು ನಾವು ಕಾಲ್ ಮಾಡಿಬಿಟ್ಟು ಅನ್ನಪ್ರಸಾದ ಯಾವಾಗ ಅಂತೆಲ್ಲ. ಅಲ್ಲಿ ಹೋಗಿ ಕಾಲ್ ಮಾಡಿದ್ವಿ, ಅದೇನೋ ಕನೆಕ್ಟ್ ಆಯಿತೋ ಇಲ್ವೋ, ಬಟ್ ಅವ್ರು ನಮ್ಗೆ ಹೇಳಿದ್ದು ಅರ್ಥ ಆಗಿಲ್ಲೋ ಏನೋ ಗೊತ್ತಿಲ್ಲ. ಸೊ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅದಾಗಲಿಲ್ಲ. ಯಾವಾಗ ಕೊಡ್ತಾರೆ ಅನ್ನಪ್ರಸಾದ ಕೇಳೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ರನ್ನ ಅಲ್ಲೇ ಯಾರೋ ವಾಲಂಟಿಯರಿಂಗ್ ಮಾಡ್ತಾಯಿದ್ರು ಅನಿಸುತ್ತೆ, ಅವ್ರನ್ನ ಕೇಳಿದ್ವಿ ಯಾವಾಗ ಕೊಡ್ತಾರೆ ಅಂತ. ಈವ್ನಿಂಗ್ ಅಲ್ವಾ, ಇವಾಗ ಕೊಡೋದು ಡೌಟು ಅಂತ ಅಂದರು. ನಮಗೂ ಗೊತ್ತಿಲ್ಲ ಅಷ್ಟು, ಬಿಕಾಸ್ ನಾವು ವಾಲಂಟಿಯರಿಂಗ್ ಮಾಡ್ತಾ ಇರೋದು, ಫುಲ್ ನಮಗೂ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಲೈಕ್ ಸರಿ ಓಕೆ ಅಂತ ಅಂದ್ಬಿಟ್ಟು ಆಮೇಲೆ ಫೈನಲಿ ಅಲ್ಲಿ ಕಾಫಿ ಕೊಡ್ತಾ ಇರೋರಿಗೆ ನಾನು ನನ್ನ ಫ್ರೆಂಡಿಗೆ ಹೇಳಿದೆ, ಅವರು ತೆಲುಗು ಅವರು. ಸೊ ಕೇಳಿ ತೆಲುಗಲ್ಲಿ ನೀವು ಯಾವಾಗ ಕೊಡ್ತಾರಂತೆ ಅನ್ನಪ್ರಸಾದ ಅಂತ. ಅವ್ರು ಕೇಳಿದ್ದಕ್ಕೆ ಅಲ್ಲೇ ಇಟ್ಟಿದ್ದಾರೆ ಅನ್ನಪ್ರಸಾದ, ಬಟ್ ಅದಕ್ಕೇನೋ ಕೊಡೋಕ್ಕೆ ಟೈಮಿಂಗ್ಸ್ ಇದೆ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದರು. ಐ ವಾಸ್ ಲೈಕ್ ಅಬ್ಬಾ ಸದ್ಯ ಊಟ ಕೊಡ್ತಾರೆ ಅಂತ. ಲಿಟ್ರಲಿ ನಾವು ಕೇಳಿ 1 ಅವರ್ ಆದಮೇಲೆ ಊಟ ಕೊಟ್ಟಿದ್ದು ನಮಗೆ. ನಾನಂತೂ ನನ್ನ ಫ್ರೆಂಡಿಗೆ ಹೇಳಿದೆ, ನೀವು ಅಲ್ಲೇ ಕುತ್ಕೊಂಬಿಡಿ, ಕೊಟ್ಟಿದ ತಕ್ಷಣ ಇಸ್ಕೊಂಡು ನನಗೆ ಕೊಟ್ಬಿಡಿ, ನಾನು ತಿನ್ನಬೇಕು, ಅಷ್ಟು ಅಂತ. ಅವರಲ್ಲೇ ಕೂತಿದ್ರು ಕೊಡೋವರೆಗೂ. ನಾನು ಈ ಕಡೆ ನಮ್ಮ ಸೀಟ್ಸಲ್ಲಿ ಕೂತ್ಕೊಂಡಿದ್ದೆ. ಆಲ್ಮೋಸ್ಟ್ 1 ಅವರ್ ಆದಮೇಲೆ ಊಟ ಕೊಟ್ಟರು. ಸಾಂಬಾರ್ ರೈಸ್, ಲೈಕ್ ಏನದು ಸಾಂಬಾರ್ ರೈಸ್. ಲಿಟ್ರಲಿ ನಂತರ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್. ಈ ಅಷ್ಟ್ಕೊಂಡು ಇರ್ತಾರಲ್ವ ಅವರು, ಒಂದೊಂದು ಊಟಕ್ಕೂ ಈ ಥರ ಕಾಯ್ತಾ ಇರ್ತಾರಲ್ವ ಅಂತ ಅನಿಸ್ತು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಮಾರ್ನಿಂಗ್ ನಾನು ಏನು ಹೇಳಿದೆ ಅದು ನನಗೆ ನೆನಪಾಯಿತು. ನಾನು ಯಾವುದನ್ನು ಲೈಕ್ ನಾನು ಏನದು ಅದನ್ನು ಯಾರು ತಿಂತಾರೆ ಅನ್ನೋ ಆ ಆ್ಯಟಿಟ್ಯೂಡಲ್ಲಿ ನಾನು ಅದನ್ನು ಬೇಡ ಅಂತ ಹೇಳಿರಲಿಲ್ಲ. ನಾನು ಲೈನಲ್ಲಿ ನಿಂತ್ಕೊಂಡು ನಾನು ತಿನ್ನೋ ಪೇಷನ್ಸ್ ಇಲ್ಲ, ಅದಕ್ಕೆ ನಾನು ಇಲ್ಲ ಬೇಡ ಹೋಟೆಲ್ಗೆ ಹೋಗೋಣ ಅಂತ ಅಂತಿದ್ದು. ಅದೇ ಅನ್ನಪ್ರಸಾದನ ನಾನು ಈವ್ನಿಂಗ್ ಅಷ್ಟೊತ್ತು ಕಾಯ್ಕೊಂಡು ಆಲ್ಮೋಸ್ಟ್ ಲೈಕ್ ಎಷ್ಟು ಅವರ್ಸ್ ಕಾದು ಅದನ್ನೇ ನಾನು ತಿಂದೆ. ಐ ವಾಸ್ ಲೈಕ್ ಐ ಡೋಂಟ್ ನೋ ನನಗೆ ಇದರಲ್ಲಿ ಏನು ಅರ್ಥ ಆಗಿದೆ ಅಂತಲ್ಲ, ಬಟ್ ಹೆಂಗಾಯ್ತಲ್ವ, ನಾನು ಯಾವುದನ್ನು ಬೇಡ ಅಂತ ಅಂದಿದೆ ಬೆಳಿಗ್ಗೆ, ಅದಕ್ಕೋಸ್ಕರ ನಾನು ಅಷ್ಟೆಲ್ಲ ಕಾದು ತಿಂದೆ ಫೈನಲಿ ಅಂತ. ಆ್ಯಂಡ್ ಐ ಡೋಂಟ್ ನೋ ಅದಾಯಿತು, ಆ ರಿಯಲೈಸೇಷನ್ ಆಯಿತು ನನಗೆ. ಯಾ ಫುಲ್ ನಾನಂತೂ ಮೂರು ಏನದು 3 ಪ್ಲೇಟ್ಸಲ್ಲಿ ಏನೋ ತೊಗೊಂಡಿದ್ವಿ ನಾವು. 3 ಬೌಲ್ಸ್ನ, ಸಾರಿ ಪ್ಲೇಟ್ಸ್ ಅಲ್ಲ, ಬೌಲಲ್ಲಿ 2 ಬೌಲ್ ನಾನೇ ತಿಂದ್ಬಿಟ್ಟಿದ್ದೆ. ಅಷ್ಟು ಇಷ್ಟವಾಗಿತ್ತು. ಅದು ತಿಂದಮೇಲಂತೂ ಇನ್ನೇನು ಬೇಡಪ್ಪ ನನ್ನ ಲೈಫಲ್ಲಿ ಅನ್ನೋ ಫೀಲಿಂಗ್ ಆ್ಯಕ್ಚುಲಿ, ಟು ಬಿ ಆನೆಸ್ಟ್. ಅದಾಯಿತು. ಅದಾದಮೇಲೆ ಆಲ್ಮೋಸ್ಟ್ ನಾವು 7:30 7:45 ರೂಮಿಂದ ನಮ್ಮನ್ನ ಬಿಟ್ಟಿದ್ದು. ನಮ್ಮ ಲೈನ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಒಂದು 45 ಮಿನಿಟ್ಸ್ ಅಷ್ಟೇ ಆಗಿದ್ದು ನಮಗೆ. 45 ಮಿನಿಟ್ಸ್ ನಿಂತಿದ್ವಿ ಅಷ್ಟೇ ನಾವು ನೋಡೋಕ್ಕೆ ಹೋದರೆ. ಬಟ್ ವೆಯ್ಟಿಂಗ್ ತುಂಬ ಇತ್ತು, ಬಟ್ ಕೂತಿದ್ವಲ್ಲ, ಸೊ ಇಟ್ಸ್ ಓಕೆ. ಬಟ್ ತಿರುಪತಿ ತಿರುಮಲ ಅವ್ರ ಫೆಸಿಲಿಟೀಸ್, ನನಗೆ ಈ ರೂಮ್ದೊಂದು ಡಿಸಪಾಯಿಂಟ್ ಆಗಿದ್ದೊಂದು ಬಿಟ್ಟರೆ ದೇ ಆರ್ ಬೆಸ್ಟ್. ಎಲ್ಲ ಕಡೆ ಈ ನೀರು ಏನೇನು ಬೇಕು ಜನಕ್ಕೆ ಎಲ್ಲನೂ ನೋಡ್ಕೊಂಡಿದ್ದಾರೆ. ಸೊ ಇದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ಲಿಟ್ರಲಿ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು.
ಆ್ಯಂಡ್ ಅವರು ಏನು ಕಾಫಿ ಎಲ್ಲ ತೊಗೊಂಬಂದು ಕೊಡ್ತಾರಲ್ಲ, ಆ ಹಾಲು ಕೂಡ ಅವ್ರು ಸಾಕಿರೋ ಹಸುಗಳಿಂದ ಕರೆದು ಮಾಡಿರೋ ಕಾಫಿ ಅಂತ. ಇದು ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ಹೇಳೋದು. ಸೊ ಅಲ್ಲಿ ಏನೇನು ಮಾಡ್ತಾರೆ, ಲೈಕ್ ಏನೇನಿದೆ ಅದೆಲ್ಲ ಹೌದೇ. ಈ ಊಟಕ್ಕೆ ಬಾಳೆ ಎಲೆ ಹಾಕ್ತಾರಲ್ವ, ಬಾಳೆ ಎಲೆ ಹಾಕ್ತಾರಲ್ವ, ಅದರಿಂದ ಹಿಡಿದು ಎಲ್ಲನೂ ಅಲ್ಲಿರೋದೆ ಅಂತೆ. ಯಾವುದೋ ಅವರು ಔಟ್ಸೈಡ್ ವೆಂಡರ್ಸಿಂದ ತರಲ್ವಂತೆ. ಸೊ ಅದೇ ಸ್ಪೆಷಾಲಿಟಿ. ಅವ್ರ ಬಾಳೆ ಎಲೆನೂ ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಲೈಕ್ ತುಂಬಾ ಈ ಬಾಳೆ ಎಲೆ ಏನು ತುಂಬಾ ಚೆನ್ನಾಗಿತ್ತು ಬಾಳೆ ಎಲೆ ನೋಡೋಕ್ಕಂತೂ. ಊಟ ಮಾಡುವಾಗ ಊಟ ಅಂತೂ ಬೆಸ್ಟು, ಅನ್ನದಾನ ಕೇಳಲೇಬೇಡಿ. ಫೈನಲಿ ತಿರುಪತಿನ ನೋಡಿದಾಗ, ದೇವರನ್ನ ನೋಡಿದಾಗ 5 ಸೆಕೆಂಡ್ಸ್ ಇಷ್ಟೆಲ್ಲ ಏನೇನಾಯಿತು ಎಲ್ಲ ಮರ್ತೋಯ್ತು. 5 ಸೆಕೆಂಡ್ಸ್ ಆ ದೇವ್ರನ್ನ ನೋಡಿದಾಗ ಲಿಟ್ರಲಿ ನನಗೀಗಲೂ ಕಣ್ಮುಚ್ಚಿ ನೆನೆಸ್ಕೊಂಡ್ರೆ ದೇವ್ರು ಹಾಗೆ ಬರ್ತಾರೆ. ಅಷ್ಟು ನಾನು ಕಣ್ಣು ತುಂಬ್ಕೊಂಡಿದ್ದೀನಿ ಆ 5 ಸೆಕೆಂಡ್ಸಲ್ಲಿ. ತಳ್ತಾನೆ ಇರ್ತಾರೆ, ನೋಡೋಕ್ಕೆ ಬಿಡೋದಿಲ್ಲ. ನಾವು ಅವ್ರು ತಳ್ಳಿದ್ರು ಅಲ್ಲೇ ನಿಂತ್ಕೊಂಡು ಆಲ್ಮೋಸ್ಟ್ ಒಂದು 10 ಸೆಕೆಂಡ್ಸ್ ನಿಂತಿದ್ವಿ ಅನಿಸುತ್ತೆ, ನಾನು ನನ್ನ ಫ್ರೆಂಡು. ಬೆಸ್ಟ್, ಎಲ್ಲ ವರ್ತ್ ಅಂತ ಅನಿಸ್ಬಿಡ್ತು ನನಗಂತೂ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ವೈಬ್ ಏನಿತ್ತು, ಆ ಫೀಲಿಂಗ್. ಜಸ್ಟ್ ಮೀನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಪ್ರಸಾದ ಲಡ್ಡು. ಇಟ್ಸ್ ಮೈ ಫೇವ್ರೆಟ್, ಇಟ್ಸ್ ಮೈ ಸೂಪರ್ ಫೇವ್ರೆಟ್. ಯಾಕಂದರೆ ಇಷ್ಟು ದಿನ ತಿರುಪತಿಗೆ ಹೋಗಿ ಬಂದಿರೋರು ನನಗೆ ಲಡ್ಡು ಕೊಟ್ಬಿಟ್ಟು ತಿಂದಿರೋದು. ಅದು ಆಲ್ಮೋಸ್ಟ್ ಅವ್ರು ತಂದು ತುಂಬ ದಿನವೇ ಆಗಿರ್ತಾಯಿತ್ತು. ಅಲ್ಲಿ ಅವ್ರು ಕೊಡ್ತಾರೆ ಫ್ರೆಶ್ ಲಡ್ಡು, ಅವಾಗ ತಾನೇ ಮಾಡಿರ್ತಾರಲ್ವ, ಯಾವ ಸ್ವೀಟ್ ಇಲ್ಲ ಬಿಡು ಅದ್ರ ಮೇಲೆ. ಏನು ಸಕ್ಕತ್ತಾಗಿತ್ತು ಗೊತ್ತಾ ಫ್ರೆಶ್ ಲಡ್ಡು ತಿನ್ನೋದಕ್ಕೆ. ನಾನು ನಮ್ಮ ಮನೆಗೆ ಬರೋಷ್ಟರಿಂದ ಲಡ್ಡು ತಿನ್ಕೊಂಡ್ಬಿಟ್ಟಿದ್ದೆ. ಆಲ್ರೆಡಿ 2 ಲಡ್ಡು ನಾನು ತೊಗೊಂಡಿದ್ದಿದ್ದು. ಆಲ್ಮೋಸ್ಟ್ 1/3 ಭಾಗ ನಾನು ತಿನ್ಕೊಂಡೇ ಬಂದುಬಿಟ್ಟಿದ್ದೆ ನಮ್ಮ ಮನೆಗೆ ಬರೋ ಇಷ್ಟರಲ್ಲಿ. ಸಕ್ಕತ್ತಾಗಿತ್ತು. ಲಡ್ಡು ಈಸ್ ಮೈ ಸೂಪರ್ ಫೇವ್ರೆಟ್ ಇವಾಗಿಂದ. ಮತ್ತು ಲಾಸ್ಟ್ ಬಸ್ಸು 11:45 ಇತ್ತು ಅಂತೆ. ಅಷ್ಟರಲ್ಲಿ ನಮ್ಮದು ಊಟ ಎಲ್ಲ ಮುಗಿಸಿ, ಅಯ್ಯೋ ಅಲ್ಲಿ ಮೊಬೈಲೆಲ್ಲ ಇಸ್ಕೊಂಡು ಬಿಡ್ತಾರಲ್ಲ, ಅದು ತುಂಬಾ ಸೇಫ್ಟಿನೇ ಇರುತ್ತೆ. ಸೊ ಯಾರ್ಯಾರು ಅಂದ್ಕೊಂಡಿರ್ತೀರ, ಅಯ್ಯೋ ನನ್ನ ಮೊಬೈಲ್ ಅವ್ರಿಗೆ ಕೊಟ್ಬಿಟ್ರೆ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಸೊ ನೋ ವರೀಸ್, ತುಂಬಾ ಸೇಫ್ಟಿ ಇದೆ ಅಲ್ಲಿ. ನಿಮ್ಮ ಮೊಬೈಲ್ ಸೇಫಾಗಿ ಇಟ್ಕೊಂಡಿರ್ತಾರೆ. ಸೊ ಒಂದು ರೂಮ್ ನಾವು ಚಪ್ಪಲಿ ಎಲ್ಲೋ ಒಂದು ಕಡೆ ಬಿಟ್ಟಿದ್ದೀವಿ, ಮೊಬೈಲೆಲ್ಲೋ ಒಂದು ಕಡೆ ಇದೆ. ಫುಲ್ ಸರ್ಕಲ್ಸು ಅಲ್ಲಿ ಅಂತೂ. ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದರೆ, ಲಿಟ್ರಲಿ ನಂಗೆ ಎಷ್ಟೊಂದು ಜನ ದೇವಸ್ಥಾನದ ಆಚೆನೇ ಮಲ್ಕೊಂಡಿದ್ದಾರೆ ಅಲ್ಲಿ ಗೊತ್ತಾ. ಆ್ಯಂಡ್ ಐ ಡೋಂಟ್ ನೋ ಅವರು ರೂಮ್ ಸಿಕ್ಕಿಲ್ಲ ಅಂತ ಮಲಗಿದ್ರಾ, ಇಲ್ಲ ಅವ್ರಿಗೆ ಅನಿಸ್ತಾ ಅಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ಯೂಶ್ವಲಿ ಹೀಗೆ ಎಲ್ಲೋ ಕೇಳಿದಾಗ, ನೀವು ಯಾವ್ಯಾವ ಟೆಂಪಲ್ಗೆಲ್ಲ ಹೋದರೆ ಅಲ್ಲಿ ಉಳ್ಕೊಂಡು ಬರಬೇಕಂತೆ. ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋದಲ್ವಂತೆ. ದೇವಸ್ಥಾನಗಳು ಹೋದರೆ ಅಲ್ಲಿ ಉಳ್ಕೊಂಡು ಬರಬೇಕಂತೆ. ಸೊ ಅದಕ್ಕೆ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಮಂತ್ರಾಲಯದೆಲ್ಲ ಆಗಿರ್ಬೋದು, ತಿರುಪತಿಲಾಗಿರ್ಬೋದು, ಈಚೆನೇ ಮಲ್ಕೊಂಡು ಬರ್ತಾರೆ. ಸೊ ಅಷ್ಟು ಸ್ಪೇಸ್ ಇದೆ ಅಲ್ಲಿ. ಸೊ ಫಸ್ಟ್ ಟೈಮ್ ನನಗೆ ಫೀಲ್ ಆಯಿತು ಅವತ್ತು. ನಾನು ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ, ನಾವು ರೂಮ್ ಮಾಡ್ಕೊಂಡಿಲ್ಲ ಅಂದಿದ್ದರೆ, ಇನ್ ಕೇಸ್ ನಾವು ಕೆಳಗೆ ಹೋಗೋದಿಲ್ಲ ಅಂದಿದ್ದರೆ, ನಾವು ತಿರುಮಲಲ್ಲೇ ಏನಾದರೂ ರೂಮ್ ಸಿಗಿದ್ರೆ ನಾವು ಇಲ್ಲೇ ಮಲ್ಕೊಬೋದಿತ್ತು ಅಲ್ಲ. ಲಿಟ್ರಲಿ ನನಗೆ ಎಷ್ಟು ಏನೋ ಗೊತ್ತಿಲ್ಲ, ಆ ಫೀಲ್ ಬರ್ತಾಯಿತ್ತು. ಐ ವಾಂಟ್ ಟು ಬಿ ಹಿಯರ್ ಫುಲ್ ನೈಟು ಅಂತ ಅನಿಸ್ತಾಯಿತ್ತು. ಆ ವೈಬ್ಸ್ ಹಂಗಿತ್ತು ಅನಿಸುತ್ತೆ ಆವಾಗ. ಆ ಕಲ್ಯಾಣಿ ಹತ್ರ, ಕಲ್ಯಾಣಿ ಇರುತ್ತಲ್ವ, ಅಲ್ಲಿ ನಂಗೆ ಅನಿಸಿದ್ದು. ಸೊ ಇಷ್ಟೊಂದು ಜನ, ತುಂಬ ಜನ ಅಲ್ಲೇ ಮಲ್ಕೊಂಡು ಎದ್ದೋಳೋರು ಇದ್ದಾರೆ. ಲಾಟ್ ಆಫ್ ಪೀಪಲ್, ನೆಕ್ಸ್ಟ್ ಲೆವೆಲ್ ಕ್ರೌಡು. ಸೊ ಆಮೇಲೆ ನಾವು ಲಾಸ್ಟ್ ಬಸ್ 11:45 ಏನೋ ಇತ್ತು, ಹತ್ಕೊಂಡು ಕೆಳಗೆ ಬಂದು ನಮ್ಮ ರೂಮ್ನ ಸೇರಿಕೊಂಡ್ವಿ. ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಅಲ್ಲಿರೋ ತಿರುಮಲ ಪ್ಲೇಸಸ್ ಎಲ್ಲ ನೋಡಬೇಕಿತ್ತು ನಾವು, ಅದನ್ನು ಎಲ್ಲ ಹಾಕ್ಕೊಂಡಿದ್ವಿ ಪ್ಲ್ಯಾನಲ್ಲಿ. ಬಟ್ ಮತ್ತೆ ಮೇಲೆ ಬಂದು ಅದನ್ನೆಲ್ಲ ನೋಡಿ ಮತ್ತೆ ಕೆಳಗೆ ಬಂದು ಅಷ್ಟೆಲ್ಲ ಪೇಷನ್ಸೇ ಇರಲಿಲ್ಲ. ಸೊ ವಿ ಡಿಸೈಡೆಡ್, ಓಕೆ ಲೆಟ್ಸ್ ಗೋ ಸ್ಲೀಪ್. ಆ್ಯಂಡ್ ಕೆಳಗೆ ಅಮ್ಮನವರು ಟೆಂಪಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು. ಇದನ್ನು ಹೇಳಬೇಕು. ಆ್ಯಕ್ಚುಲಿ ನಾವು ಹೋಗಿದ್ದು ಹೋಟೆಲ್ ಬಂದು, ಐ ಫಾರ್ಗಾಟ್ ದ ನೇಮ್, ವೇಟ್. ಸೊ ನೆಕ್ಸ್ಟ್ ಡೇ ನಾವು ಎದ್ದು ರೆಡಿಯಾಗಿ ಊಟಕ್ಕೆ ಹೋದ್ವಿ. ಬ್ರಂಚ್ ಅಂತ ಹೋಗಿದ್ದು. ಆ ಹೋಟೆಲ್ ಎಷ್ಟು ವೆರಿ ಫೇಮಸ್
ಲಿಟ್ರಲಿ ನಾನು ಎಲ್ಲರಿಗೂ ಏನೋ ಸಜೆಸ್ಟ್ ಮಾಡ್ತೀನಿ, ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಯೋರ್ ಲಂಚ್ ನೀವು ತಿರುಪತಿಲಿದ್ದರೆ. ಆ್ಯಂಡ್ ಬೋನಸ್ ಟಿಪ್ ಏನು ಗೊತ್ತಾ, ತಿರುಪತಿಲಿ ಊಬರ್ ವರ್ಕ್ ಆಗುತ್ತೆ ಗುರು. ಏನು ಬಾಯಿ ಬಂದಂಗೆ ಹೆಂಗೆ ಕೇಳ್ತಾರೋ ಅಲ್ಲೂ ಹಂಗೆ ಬಾಯಿ ಬಂದಂಗೆ ಕೇಳ್ತಾರೆ ಈ ಆಟೋದವರೆಲ್ಲ. ಬೆಸ್ಟ್ ಥಿಂಗ್ ಊಬರ್ ವರ್ಕ್ ಆಗುತ್ತೆ. ಐ ವಾಸ್ ಸೋ ಹ್ಯಾಪಿ ಊಬರ್ ವರ್ಕ್ ಆಗ್ತಾಯಿದ್ವಿ ನೋಡಿ. ಏನು ಎಷ್ಟು ಬೇಗ ಬುಕ್ ಆಗ್ತಾಯಿತ್ತು ಗೊತ್ತಾ ಅಲ್ಲಿ. ಸೊ ನಾವು ತಿರುಪತಿಲಿದ್ದಾಗೆಲ್ಲ ನಾವು ಊಬರೇ ಬುಕ್ ಮಾಡಿಕೊಂಡು ಓಡಾಡಿದ್ವಿ. ಆ್ಯಂಡ್ ಹೋಟೆಲ್ ನಾವು ಹೋಗಿದ್ದ ಹೋಟೆಲು ಸುಬ್ಬಯ್ಯ ಹೋಟೆಲು. ಪ್ಲೀಸ್ ಹೋಗಿ ಆ ಹೋಟೆಲ್ಗೆ. ಅವರ ಏನೋ ಸರ್ವಿಂಗ್ ಹೆಂಗಿತ್ತು ಅಂದರೆ ಲಿಟ್ರಲಿ ನಾನು ಯಾವುದೋ ನಮ್ಮ ಮನೇಲೇ, ನಮ್ಮ ರಿಲೇಟಿವ್ ಮನೇನೋ ನಮ್ಮ ಮನೇಲೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಅಂತ ಅನಿಸ್ತಾಯಿತ್ತು. ಬಿಕಾಸ್ ಅವ್ರು ಲೈಕ್, ಇದನ್ನು ಟೇಸ್ಟ್ ಮಾಡಿ ಇದು ಚೆನ್ನಾಗಿದೆ ತಿನ್ನಿ ಅಂತ ಅಂದ್ಬಿಟ್ಟು ನಾನೇನೋ ಏನಂತಾರೆ ಏನೋ ಫ್ರೀ ಊಟಕ್ಕೆ ಹೋಗ್ಬಿಟ್ಟಿದ್ದೀನೇನೋ ಅಂತ ಅನಿಸ್ಬಿಡ್ತು ನನಗೆ. ಈಗ ಫ್ರೀ ಊಟಕ್ಕೆ ಹೋದರೂ ಅವರು ಹಂಗೆಲ್ಲ ತಿನ್ನಿ ಅಂದ್ಬಿಟ್ಟು ಆಗ್ತಾನೇ ಇರೋದಿಲ್ಲ ಆಯಿತಾ. ಇಟ್ ವಾಸ್ ಅ ಪೇಯ್ಡ್. ಅವರಂತೂ ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ರು. ಹೆಂಗಂದರೆ ನಾವಿಬ್ಬರು ಹೆಂಗೆ ತಿಂದಿದ್ದೀವಿ ಅಂದರೆ ಫುಲ್ ಹೊಟ್ಟೆನೇ ಬ್ಲಾಸ್ಟ್ ಆಗಿಬಿಡ್ತಾಯಿತ್ತು ಅನಿಸುತ್ತೆ. ಆ ರೇಂಜಿಗೆ ತಿನ್ನಿಸ್ಬಿಟ್ಟಿದ್ರು ಆ ಹೋಟೆಲ್ವರಂತೂ. ಬಟ್ ಟೇಸ್ಟ್ ಮಾತ್ರ ಗೈಸ್ ಮೈಂಡ್ ಬ್ಲೋಯಿಂಗ್, ಸಕ್ಕರಾಗುತ್ತೆ ಟೇಸ್ಟ್ ಮಾತ್ರ. ಅಲ್ಲಿ ಕರ್ಡ್ ಮಡಿಕೆಯಲ್ಲಿ ಕರ್ಡ್ ತೊಗೊಂಬಂದು ಹಾಕ್ತಾರೆ, ಎಲ್ಲೂ ಸಿಗ್ತಾರಲ್ಲ ಹಾಕ್ತಾರೆ ಅಷ್ಟು ಟೇಸ್ಟಿ ಕರ್ಡು, ತುಂಬಾ ಫ್ರೆಶ್ ಕರ್ಡು, ತುಂಬಾ ಚೆನ್ನಾಗಿತ್ತು. ಸೊ ಪ್ಲೀಸ್ ಯಾರ್ಯಾರು ತಿರುಪತಿ ಹೋಗ್ತೀರಾ ಟ್ರೈ ಸುಬ್ಬಯ್ಯ ಹೋಟೆಲ್. ಸೊ ಅದಾದಮೇಲೆ ಊಟ ಮಾಡಿಕೊಂಡು ನಾವು ಅಮ್ಮನವ್ರ ಟೆಂಪಲ್ಗೆ ಹೋದ್ವಿ. ಅಯ್ಯೋ ನಮ್ಗೆ ಎಷ್ಟು ತಿಂದ್ಬಿಟ್ಟಿದ್ವಿ ಅಂದರೆ ನಮ್ಗೆ ಆಗ್ತಾನೇ ಇಲ್ಲ ನಿಂತ್ಕೊಳ್ಳೋಕ್ಕೆ. ಫುಲ್ಲು ನಮ್ಮ ಹೊಟ್ಟೆ ಭಾರ ಆಗಿಬಿಟ್ಟಿದೆ ಇಬ್ರಿಗೂ. ಉಸಿರಾಡೋಕ್ಕೂ ನಮಗೆ ತೊಂದರೆ ಆಗ್ತಾಯಿತ್ತು, ಅಷ್ಟು ತಿಂದ್ಬಿಟ್ಟಿದ್ವಿ. ನಮ್ಗೆ ಫಸ್ಟ್ ಹಂಗೆ ಆಗ್ತಾಯಿತ್ತು, ಆಮೇಲೆ ಇಬ್ರಿಗೂ ಹಂಗೆ ಆಗ್ತಾಯಿರೋದು ನೋಡಿ ಫುಲ್ ಭಯ ಆಗ್ಬಿಟ್ಟಿತ್ತು ನಮಗಂತೂ. ಆಮೇಲೆ ನಾವು ಯಾವುದಾದ್ರೂ ರೂಮ್ ನೋಡಿಕೊಂಡು ಒಂದು ಸ್ವಲ್ಪ, ನಮ್ದು ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು 9 o'clock ಏನೋ ವಾಪಸ್ ಟ್ರೈನ್ ಇದ್ದಿದ್ದು. ಅಲ್ಲಿವರೆಗೂ ಏನು ಮಾಡೋದು, ನಮ್ಮದು ಅಮ್ಮನವ್ರ ಟೆಂಪಲು 4-5 ಆಗಿತ್ತು ನಾವು ಈಚೆ ಬಂದಾಗ. ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೂ ತುಂಬಾ ಕ್ರೌಡ್ ಇತ್ತಪ್ಪ. ಅಲ್ಲಂತೂ ತಿರುಮಲ ಥರ ಮ್ಯಾನೇಜ್ಮೆಂಟೇ ಇಲ್ಲ ಏನೋ, ಅಷ್ಟು ನನಗೆ ಓಕೆ ಅನಿಸಿಲ್ಲ. ತುಂಬಾ ಕ್ರೌಡ್, ಮ್ಯಾನೇಜ್ಮೆಂಟ್ ಅವ್ರು ಕ್ಲೀನಾಗಿ ಮ್ಯಾನೇಜ್ ಮಾಡಲಿಲ್ಲ. ಇಲ್ಲಿಂದ ಬರೋಷ್ಟರಲ್ಲಿ ಇಬ್ಬರೂ ಫುಲ್ ಫೆಡಪ್ ಅಂದ್ಬಿಟ್ಟಿದ್ವಿ ಅಷ್ಟೊಂದು ತಿಂದಿರೋದಕ್ಕೆ. ಚೆನ್ನಾಗಿದೆ ಅಂದ್ಬಿಟ್ಟು ಏನೋ ತಿಂದ್ಬಿಟ್ವಿ. ಆಮೇಲೆ ಅದ್ರ ಆಫ್ಟರ್ ಎಫೆಕ್ಟ್ಸ್ ಯಪ್ಪ ಅಂತ ಅನಿಸ್ತು. ಇನ್ನೊಂದು ಸತಿ ಯಾವುದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ತಿನ್ನಬಾರ್ದು ಅಂತ ಅನಿಸ್ಬಿಟ್ಟು ಆಮೇಲೆ ಆಯಿತು ಫೈನ್ ಅಂತ ಅಂದ್ಕೊಂಡು ರೂಮ್ಸ್ನ ಚೆಕ್ ಮಾಡ್ತಾಯಿದ್ವಿ. ಎಲ್ಲ 3 hours 4 hours ಅಷ್ಟೇ ನಾವು ರೂಮ್ ಕೇಳಿದ್ದು. ಅದಕ್ಕೆ ಫುಲ್ ಡೇ ಪ್ರೈಸೇ ಹೇಳ್ತಾಯಿದ್ರು. ಇವರ್ ಲೈಕ್ ನೋಡಿ ಅಟ್ ಲಾಸ್ಟ್ ನಾನು ಹೇಳಿದ್ನಲ್ಲ ಒಂದು ಗೆಸ್ಟ್ ಹೌಸ್ ಇದೆ ರೈಲ್ವೆ ಸ್ಟೇಷನ್ ಹತ್ರ ಅಂದ್ಬಿಟ್ಟು ವಿ ಡಿಸೈಡೆಡ್ ಟು ಗೋ ದೇರ್. ಅಲ್ಲಿ ಹೋದ್ವಿ. ಎಷ್ಟೊಂದು ರೂಮ್ಸ್ ಎಲ್ಲ ಇರುತ್ತೆ ಅಲ್ಲೇನು ಕೇಳೋದು ಏನೂ ಇಲ್ಲ. ಆರಾಮ್ಸೆ ನೀವು ಜಾಗ ಇದ್ದ ಕಡೆ ಇರ್ಬೋದು. ಒಂದು ಕಡೆ ಆರಾಮಾಗಿರೋ ಜಾಗ ಸಿಕ್ತು. ನಮ್ಮ ಟ್ರೈನ್ ಟೈಮಿಂಗ್ಸ್ ಇರೋವರೆಗೂ ಅಲ್ಲೇ ಇದ್ವಿ. ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಒಂದು ಸ್ವಲ್ಪ ನಿದ್ದೆ ಮಾಡಿದ್ವಿ ಆರಾಮಾಗಿ. ಆಮೇಲೆ ಫ್ರೆಶ್ ಅಪ್ ಆಗಿ ಫೇಸ್ ವಾಶನ್ನು ಮಾಡಿಕೊಂಡು ಟ್ರೈನ್ ಹತ್ರ ಹೋದ್ವಿ. ಇಲ್ಲಿ ಇನ್ನೊಂದು ಟ್ವಿಸ್ಟು, ವೆರಿ ಕ್ರೇಜಿ. ನನಗೆ ಮೆಸೇಜ್ ಬರುತ್ತೆ, ಯೂಶ್ವಲಿ ಮೆಸೇಜ್ ಬರುತ್ತೆ, ಪ್ಲ್ಯಾಟ್ಫಾರ್ಮ್ ನಂಬರು ಎಲ್ಲ ಬರುತ್ತೆ ಆಯಿತಾ. ಆಲ್ಮೋಸ್ಟ್ ಇನ್ನೇನು ಟ್ರೈನ್ ಹೊರಡೋದಕ್ಕೆ 15 minutes ಏನೋ ಇತ್ತು ಅನಿಸುತ್ತೆ. ಆವಾಗ ನಾವು ರೈಲ್ವೆ ಸ್ಟೇಷನ್ ಹೋದ್ವಿ. ಬಿಕಾಸ್ ತುಂಬಾ ಹತ್ರನೇ ಇತ್ತಲ್ಲ, ಅಲ್ಲೇ ಇದ್ವಿ ನಾವು. ಇನ್ನೂ 15 minutes ಇತ್ತು. ಪ್ಲ್ಯಾಟ್ಫಾರ್ಮ್ 5 ಅಂತ ಬಂದಿತ್ತು ನನಗೆ ಮೆಸೇಜು ಆಯಿತಾ. ನಾನು ಹೋಗ್ಬಿಟ್ಟು 2 ಪ್ಲ್ಯಾಟ್ಫಾರ್ಮ್ 2 ಅಂತ ನನಗೆ ಮೆಸೇಜ್ ಬಂದಿತ್ತು. 2 ಈ ಕಡೆ ಇತ್ತು, 5 ಈ ಕಡೆ ಇತ್ತು ಆಯಿತಾ. ಹೇಳಿದ್ವಿ ಇಲ್ಲಿ ಮಿಡಲಲ್ಲಿ ಸ್ಟೇರ್ಸು. ಇಲ್ಲಿ ಬಂದು ನೋಡಿದ್ವಿ 2 ಅಲ್ಲಿ ಟ್ರೈನೇ ಇಲ್ಲ. ಬಟ್ ನಾನು 5 ಅಲ್ಲಿ ಒಂದು ಟ್ರೈನ್ ನಿಂತಿತ್ತು. ನೋಡಿದ್ರೆ ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಇಲ್ಲಿ ಮೆಸೇಜ್ ಬಂದಿದೆಯಲ್ಲ 2 ಅಂತ, 2ನೇ ಇರುತ್ತೆ. ಆಮೇಲೆ ಇದರಲ್ಲಿ ಚೆಕ್ ಮಾಡ್ತಾ ಇದ್ದಾಗಲೂ IRCTC ಆ್ಯಪಲ್ಲಿ ಚೆಕ್ ಮಾಡುವಾಗ್ಲೂ ಹಂಗೆ ತೋರಿಸ್ತಾ ಇದೆ. ಆಮೇಲೆ ಇಲ್ಲ ಇದಲ್ಲ ಅನಿಸುತ್ತೆ, ನೋಡೋಣ ಇರಿ ಅಂತ ಅಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ 2 ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸದ್ಯಕ್ಕಾಗಲೂ ನಾನು ಬುದ್ಧಿ ಓಡಿಸ್ಬಿಟ್ಟು ಅಲ್ಲಿದ್ದವರು ಯಾರೋ ಈ ಶಾಪಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಕೇಳಿದೆ, ಸರ್ ತಿರುಪತಿ ಟ್ರೈನ್ ಇಲ್ಲೇ ಬರುತ್ತಲ್ವಾ ಅಂತ. ಅವರು ಇಲ್ಲ ತಿರುಪತಿ ಟ್ರೈನ್ ಇದು ಅಂತ ಅಂದರು. ಲೈಕ್ ಓ ಮೈ ಗಾಡ್, ಜಸ್ಟ್ ಸೇವ್ ಆದ್ವಿ ನಮಗಿದ್ರು. ಇಲ್ಲಾಂದರೆ ಏನು ಮಾಡಬೇಕಿತ್ತು, ಎಲ್ಲನೂ ಬಸ್ಸೆಲ್ಲ ಹತ್ಕೊಂಡು ಹೋಗ್ಬೇಕಿತ್ತಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ಮೇಲೆ ಟ್ರೈನ್ ನಂಬರು ಡೆಸ್ಟಿನೇಷನೆಲ್ಲ ನೋಡಿದ್ಮೇಲೆ ಇದೇನಾ ಟ್ರೈನು ಅಂತ ಅಂದ್ಕೊಂಡು ಹತ್ತಿದ್ವಿ. ಲಿಟ್ರಲಿ ಏನಾದರೂ ಒಂದು 10 minutes ಲೇಟ್ ಆಗಿದ್ದರು ಆ ಟ್ರೈನ್ ಮಿಸ್ ಆಗ್ತಾಯಿತ್ತು ನಮಗೆ. ಯಪ್ಪ, ಒಂಥರ ತುಂಬ ಚಾಲೆಂಜಸ್ ಇತ್ತು ನಮ್ಮ ತಿರುಪತಿ ಟ್ರಿಪ್ಪಲ್ಲಿ.
ಆ್ಯಂಡ್ ಯಾ ಆ ಥರ ಚಾಲೆಂಜಸ್ ಇದ್ದಿದ್ದಕ್ಕೆ ನಾನು ಇಷ್ಟೊಂದು ವೀಡಿಯೋದಲ್ಲಿ ಮಾತಾಡೋಕ್ಕಾಗಿದ್ದು. ಸ್ಮೂತಾಗಿ ನನಗೆ ರೂಮ್ ಸಿಕ್ಬಿಟ್ಟಿದ್ರೆ ಎಲ್ಲರ ಥರ ನಾವು ಹೋಗ್ಬಿಟ್ಟು ರೆಡಿಯಾಗಿ ಅದೇ ಟೈಮ್ ಸ್ಲಾಟಲ್ಲಿ ಜರ್ನಿ ದರ್ಶನ ಮಾಡಿಕೊಂಡು ಬಂದು ನಾರ್ಮಲಾಗಿ ಬೇರೆ ಪ್ಲೇಸಸ್ಗೆಲ್ಲ ಹೋಗ್ತಾಯಿದ್ವಿ. ಬಟ್ ಫಾರ್ ಎವರ್ ನೆನಪಿರುತ್ತೆ ನನಗೆ ಈ ತಿರುಪತಿ ಜರ್ನಿ. ಆ್ಯಂಡ್ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಆ್ಯಂಡ್ ಇಟ್ ಈಸ್ ಕ್ವೈಟ್ ಮೆಮೊರೇಬಲ್. ಚೆನ್ನಾಗಿತ್ತು. ಆ್ಯಂಡ್ ಎಷ್ಟೊಂದು ಡಿವೈನ್ ವೈಬ್ಸ್ ಎಕ್ಸ್ಪೀರಿಯನ್ಸ್ ಫೀಲ್ ಎಲ್ಲ ಆಯಿತು. ಆ್ಯಂಡ್ ಯಾ ಮೇ ಬಿ ನನ್ನ ಈ ವಿಡಿಯೋ ಒಂದಷ್ಟು ಯೂಸ್ಫುಲ್ ಅನ್ನೋ ನಿಮಗೆ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಯಾರ್ಯಾರು ಹುಡುಗಿರ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಗರ್ಲ್ಸ್ ಪ್ಲೀಸ್ ಬುಕ್ ಯರ್ ರೂಮ್ ಇನ್ ತಿರುಮಲಕ್ಕೆ ಹೋಗಬೇಡಿ, ರೂಮ್ಸ್ ಸಿಗಲ್ಲ. ಅದಕ್ಕಿಂತ ಬೆಟರ್ ಹೇಳೋದಾದರೆ ಮುಂಚೆನೇ ಬುಕ್ ಮಾಡ್ಕೊಂಬಿಡಿ. ಆ್ಯಂಡ್ ಯಾ 300 ರೂಪೀಸ್ ಅಟ್ಲೀಸ್ಟ್ 300 ರೂಪೀಸ್ ಟಿಕೆಟ್ ಇಲ್ಲದೆ ಪ್ಲೀಸ್ ತಿರುಪತಿ ಬೇಡ. ತುಂಬಾ ಕಾಯಬೇಕಾಗುತ್ತೆ. ಆಲ್ಮೋಸ್ಟ್ 1 ಡೇನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಹ್ಯಾವ್ ಯುವರ್ ಟ್ರೈನ್ ಬುಕ್ಡ್, ಟಿಕೆಟ್, ಟೆಂಪಲ್ ಟಿಕೆಟ್ಸ್ ಆ್ಯಂಡ್ ರೂಮ್, ವೆರಿ ಇಂಪಾರ್ಟೆಂಟ್. ಎಸ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ತಿರುಪತಿಗೆ ಹೋದಾಗ ಅಂತ. ಓಕೆ ಬಾಯ್.